ವಾರ್ತೆಯನ್ನು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ದಿನದಲ್ಲಿ ನಮ್ಮೊಂದಿಗೆ ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಇವರು ಅನೇಕರಿಗೆ ಚಿರಪರಿಚಿತರು, ಅನೇಕ ಹಾಡುಗಳನ್ನು ಇವರು ಹಾಡಿರುತ್ತಾರೆ. ಬನ್ನಿ ಅವರ ಸಂಗಡ ನಾವು ಮಾತನಾಡುವ, ಅವರ ಜೀವಿತದ ಅನುಭವಗಳನ್ನು ನಾವು ಕೇಳೋಣ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಅನೇಕರಿಗೆ ನೀವು ಚಿರಪರಿಚಿತರು, ನಿಮ್ಮ ಹಾಡುಗಳ ಮೂಲಕ ಅನೇಕರು ನಿಮ್ಮ ಪರಿಚಯ ಇದೆ ಪಾಸ್ಟರ್. ಆದರೆ ನಿಮ್ಮ ಜೀವಿತದ ಅನೇಕ ಸಂಗತಿಗಳು ತಿಳಿದಿಲ್ಲ. ಈ ಒಂದು ಸುವಾರ್ತಿಕ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದೇ ಆಗಿದೆ, ಸೇವೆ ಮಾಡುವವರನ್ನು ಕರೆದು ಅವರ ಜೀವಿತದ ಅನುಭವಗಳನ್ನು ಕೇಳುವುದಾಗಿದೆ. ಪಾಸ್ಟರ್, ನಾನು ನಿಮಗೆ ಕೇಳಿಕೆ ಬಯಸ್ತೇನೆ, ನಿಮ್ಮ ಪೂರ್ತಿ ಹೆಸರೇನು? ಕೋಡೂರು ಸುಬ್ಬಾರಾವ್, ಕೆ ಸುಬ್ಬಾರಾವ್ ಅಂತ. ಕೆ ಸುಬ್ಬಾರಾವ್ ಅಂತೇಳಿ. ಓಕೆ ಪಾಸ್ಟರ್, ನಿಮ್ಮ ಬಾಲ್ಯ ಜೀವಿತ ಹೇಗಿತ್ತು? ನಾನು ಹುಟ್ಟಿದ್ದು ವಿಜಯವಾಡ ಹತ್ತಿರ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ. ಆಮೇಲೆ 4 ವರ್ಷ ಇರುವಾಗಲೇ ನಮ್ಮಪ್ಪ ಅವರು ತೀರ್ಕೊಂಡಿದ್ದಾರೆ ಕ್ಯಾನ್ಸರ್ ಮುಖಾಂತರ. ಯಾವಾಗ ನಮ್ಮಪ್ಪ ಅವರು ತೀರ್ಕೊಂಡಿದ್ದಾರೋ ನಮಗಿದ್ದಂಥ ಆಸ್ತಿ ಎಲ್ಲ ನಮ್ಮ ಸ್ವಂತವರೇ ತಗೊಂಡು ನಮ್ಮನ್ನು ಒಬ್ಬಳು ಅಕ್ಕ ಇದ್ದಾಳೆ, ಅಮ್ಮ, ಅಕ್ಕ, ನಾನು, ನಾವು 3 ಮೆಂಬರ್ಸು ನಾವು ಕರ್ನಾಟಕಕ್ಕೆ ಅಂದಿದ್ದೀವಿ. ಅಂದರೆ ನೀವು ಹುಟ್ಟಿ ಬೆಳೆದದ್ದು ವಿಜಯವಾಡದಲ್ಲಿ. ಅದು ಎಲ್ಲಿ ಬರ್ತದೆ ಪಾಸ್ಟರ್? ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ. ಓಕೆ, ಇಂಥ ಒಂದು ಘಟನೆ ತಂದೆ ತೀರ್ಕೊಂಡ ನಂತರ ನೀವು ಕರ್ನಾಟಕಕ್ಕೆ ಬಂದ್ರಿ. ಆಗ ನಿಮ್ಗೆ ಎಷ್ಟು 4 ವರ್ಷ ವಯಸ್ಸಾಗಿತ್ತು? 4 ವರ್ಷ ವಯಸ್ಸಾಗಿತ್ತು. ಓಕೆ, ಮತ್ತೆ ಕರ್ನಾಟಕದಲ್ಲಿ ಹೇಗಿತ್ತು ನಿಮ್ಮ ಜೀವಿತ? ಕರ್ನಾಟಕದಲ್ಲಿ ಈಗ 6.5 ವರ್ಷವರೆಗೂ ನಾವು ಕರ್ನಾಟಕಕ್ಕೆ ಬಂದಿದ್ದ ನಂತರ ಎಷ್ಟೋ ಕಷ್ಟಪಟ್ಟಿದ್ದೇವೆ. ಯಾವ ರೀತಿಯಲ್ಲಿ ಹೋಗ್ತಿದ್ರು? ಯಾಕಂದರೆ ಅಮ್ಮ ಇದು ಒಲಿಯೋ ಮಿಷನ್, ಸೂಯಿಂಗ್ ಮಿಷನ್ ನಾನು ಕಲಿಯೋದು, ಅದರಿಂದ ಸ್ವಲ್ಪ ಸಂಪಾದನೆ ಮಾಡುತ್ತಾ ನಮಗೂ ಊಟವನ್ನು ಕೊಡುವಂಥ ಒಂದು ಸ್ಥಿತಿ. ಈಗ 6.5 ವರ್ಷ ಅಂದಾಗ ಒಬ್ಬ ಸಂಬಂಧಿಕರು ವಿಜಯವಾಡದಿಂದ ಕರ್ನಾಟಕ ರಾಯಚೂರಿಗೆ ಅಂದು, ಈ ಹುಡುಗನಿಗೆ 6.5 ವರ್ಷ ಬಂತಲ್ಲ, ನೀನಿನ್ನ ಸ್ಕೂಲಲ್ಲಿ ಸೇರಿಸಲಿಲ್ಲ, ನಮ್ಮ ಜೊತೆಯಲ್ಲಿ ಕಳಿಸ್ಕೊಡು, ನಾವು ಓದಿಸ್ತೀವಿ ಅಂತ ನನ್ನನ್ನು ಕರ್ಕೊಂಡೋಗಿದ್ದಾರೆ. ಓಕೆ, ಮತ್ತೆ ಅವರು ವಿಜಯವಾಡಕ್ಕೆ ನಿಮ್ಮನ್ನು ಕರ್ಕೊಂಡು, ನಿಮಗೆ 6.5 ವರ್ಷ ವಯಸ್ಸಾಗಿ? ಹೌದು, 6.5 ವರ್ಷ ಇರುವಾಗ. ಆದರೆ ಅಲ್ಲಿಗೆ ಹೋದ ನಂತರ ಸ್ಕೂಲ್ಗೆ ಕಳಿಸ್ಲಿಲ್ಲ. ನಾನು ಎಮ್ಮೆಗಳ ಹತ್ರ, ಹಸುಗಳ ಹತ್ರ ಇರುವಂಥ ಒಂದು ಸ್ಥಿತಿ. ಕೆಲಸ ಮಾಡಲಿಕ್ಕೆ ನಿಮ್ಮನ್ನು ಕರ್ಕೊಂಡು 2 years. ಸೊ ಅಪ್ ಟು ಮೈ 8.5 years ನಾನು ಆ ಸ್ಥಿತಿಯಲ್ಲಿ ಇದ್ದೀನಿ. ಓಕೆ, ಆ ಒಂದು ಸಣ್ಣ ಪ್ರಾಯ 6.5 ವರ್ಷ ಅಂದ್ರೆ ಒಂದು ಚಿಕ್ಕ ಮಗು ಅಂತಾನೆ ಹೇಳ್ಬೋದು. ಹೌದೌದು. ಆ ಒಂದು ಪ್ರಾಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋದ್ರು. ಸ್ಕೂಲ್ಗೆ ಕಳಿಸ್ತಾ ಇಲ್ಲ ಎಂಬ ಒಂದು ಬೇಜಾರಿಲ್ಲ ನನಗೆ, ಯಾಕಂದರೆ ಆ ವಯಸ್ಸಲ್ಲಿ ಇದೇ ಚೆನ್ನಾಗಿದೆ. ಈಗ ಚೆನ್ನಾಗಿದೆ. ನಿಮ್ಮ ಅಮ್ಮನವರಿಗೆ ಈ ವಿಷಯ ತಿಳಿದಿತ್ತಾ? ಅಮ್ಮನಿಗೆ ಆ ವಿಷಯ ಗೊತ್ತಿಲ್ಲ. ಒಂದು 2 ವರ್ಷ ಆದ ನಂತರ ಅಮ್ಮ ನನ್ನನ್ನು ನೋಡ್ಲಿಕ್ಕೆ ಬರುವಾಗ ಅಲ್ಲಿ ಗೊತ್ತಾಯ್ತು ನನ್ನ ಸ್ಥಿತಿ ಏನು ಎಂಬುದು. ಆವಾಗ ತುಂಬ ಅಳೆದಿದ್ದಾಳೆ. ನಮಗೂ ಆಸ್ತಿ ಇರುವಾಗ ಇವರೆಲ್ಲರೂ ಎಷ್ಟು ಚೆಂದ ನೋಡ್ಕೊಳ್ತಾ ಇದ್ದಾರೆ, ಇವಾಗ ಆಸ್ತಿ ಇಲ್ಲಲ್ವಾ, ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ನಮ್ಮಮ್ಮ ತುಂಬ ಬೇಜಾರು ಪಡ್ಕೊಂಡ್ರು. ಓಕೆ, 8.5 ವರ್ಷ ತನಕ ನೀವು ಸ್ಕೂಲಿಗೆ ಹೋಗಲಿಲ್ಲ, ಮತ್ತೆ ಏನಾಯಿತು? ಮೇಲೆ ಅಮ್ಮ ನನ್ನನ್ನು ಕರ್ನಾಟಕಕ್ಕೆ ಮತ್ತೆ ಹಿಂತಿರುಗಿ ಕರ್ಕೊಂಡು ಬರಬೇಕಂತ ಅವರು ಪ್ರಯತ್ನ ಪಡಿಸ್ತಾ ಇರಬೇಕಾ, ಇನ್ನೊಬ್ಬ ಸಂಬಂಧಿಕರು ಇಲ್ಲ ಆ ಹುಡುಗನ ಜೀವನವನ್ನು ಹಾಳು ಮಾಡೋದು ಬೇಡ, ನಾವು ಓದಿಸ್ತೀವಂತ ಮತ್ತೆ ಅಲ್ಲಿಂದ ಇನ್ನೊಬ್ರು ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನನ್ನು ಸ್ಕೂಲಲ್ಲಿ ಸೇರಿಸಿದಾರಮ್ಮ. ಆದರೆ ಸ್ಕೂಲ್ಗೆ ಹೋಗಬೇಕು, ಆಮೇಲೆ ಎಮ್ಮೆಗಳ ಹತ್ರನೂ ಹಸುಗಳ ಹತ್ರನೂ ಕೆಲಸ ಮಾಡಬೇಕು. ಈಗ 2 ಆಗಿದ್ದಾವೆ. ಈಗ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಅವರು ಹೊಡೆಯೋದು, ಇಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಇವರು ಹೊಡೆಯೋದು. ಸೊ ನನ್ನ ಜೀವನ ಸಂತೋಷವಾಗಿ ಆಯಿತು ಅಂತ ಹೇಳೋಕ್ಕಿಲ್ಲ ನನಗೂ. ಈ ರೀತಿಯಲ್ಲಿ ತುಂಬ ಕಷ್ಟ ಆಗಿದೆ. ಶಾಲೆಗೆ ಹೋಗಿ ಕಲಿಯೋ ಜವಾಬ್ದಾರಿ ಸಹ ಇತ್ತು, ಮನೆಗೆ ಬಂದು ಮನೆ ಕೆಲಸ ಸಹ. ಸಣ್ಣ ಪ್ರಾಯದಲ್ಲಿ ನಿಜವಾಗ್ಲೂ ಅದು ಕಷ್ಟ. ಹೌದಮ್ಮ. ಓಕೆ, ಮತ್ತೆ ಎಲ್ಲಿ ತನಕ ನಿಮಗೆ ಕಲೀಲಿಕ್ಕೆ ಆಯಿತು? ಆಮೇಲೆ ಕೆಲವು ವರ್ಷ ನಾನು ಅಲ್ಲಿದ್ದೀನಿ, ಆದರೆ ಆ ಕಷ್ಟವನ್ನು ಸಹಿಸ್ಕೊಳ್ಳೋಕ್ಕೆ ನನಗೆ ಆಗಲಿಲ್ಲ. ಒಂದು ಕಾಡು ಒಳಗಡೆಗೆ
ಓಡೋಗ್ಬಿಟ್ಟಿದ್ದೀನಿ. ನಿಮಗೆ ಅವ್ರು ಹಿಂಸೆ ಮಾಡ್ತಿದ್ರ ಮನೆಯವರು? ಹಿಂಸೆ ಅಂದರೆ ಕೆಲಸ ಮಾಡಲಿಲ್ಲ ಅಂದರೆ ಹಿರಿಯರಲ್ವಾ ಕೊಡ್ತಾರೆ. ಹೊಡಿಯೋದು ಬಡಿಯೋದು ಆಮೇಲೆ ಮಾಡ್ತಿದ್ರು. ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಅವರು ಹೊಡಿಯೋದು. ಇವಾಗ ಸ್ಕೂಲಲ್ಲಿ ಅಂತಹ ಶಿಕ್ಷೆಗಳು ಏನೂ ಇಲ್ಲ, ಬಟ್ ಆವಾಗ ತುಂಬ ಇದ್ದಾವೆ. ಆಗ ಬಳೆ ಆವಾಗ ಕಾಲ ನಾನು ಓಡಿ ಹೋಗಿದ್ದೀನಿ. ಆಮೇಲೆ ಊರಲ್ಲಿ ಇದ್ದಂಥ ಎಲ್ಲರೂ ನನ್ನನ್ನು ಹುಡುಕಿ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಆಗಿಬಿಟ್ಟಿದ್ದಾರೆ ನನ್ನನ್ನು. ಸೊ ಆ ಗೌರ್ಮೆಂಟ್ ಹಾಸ್ಟೆಲಲ್ಲೇ ನಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಯಿತು. ಓಕೆ, ಗೌರ್ಮೆಂಟ್ ಹಾಸ್ಟೆಲಲ್ಲಿ ನಿಮ್ಗೆ ಒಂಥರ ಸಮಾಧಾನ ಅನಿಸಿತ್ತ? ಮೊದಲೇ ಜೀವಿತಕ್ಕಿಂತ ಗೌರ್ಮೆಂಟ್ ಹಾಸ್ಟೆಲ್ ಲೈಫ್ ಓಕೆ ಅಂತ ಆಯ್ತಾ? ಯಾಕಂದರೆ ಇಲ್ಲಿ ಆ ಹಸುಗಳ ಹತ್ರ ಇದು ಮಾಡೋದು ಇದೇನು ಕೆಲಸ ಇಲ್ಲ. ಸೊ ಊಟ ಚೆನ್ನಾಗಿಲ್ಲ ಅಲ್ಲಿ, ಆದ್ರೂ ಇದು ಸುಖವಾಗಿದೆ. ಸ್ಕೂಲಿಗೆ ಹೋಗೋದು, ಹಾಸ್ಟೆಲಿಗೆ ಬರೋದು ಅಷ್ಟೇ. ಓಕೆ, ಈ ಸಮಯದಲ್ಲಿ ನಿಮಗೆ ಕುಟುಂಬದವರ ಹತ್ರ ಏನಾದರೂ ಹೋಗಿ ಬರೋದು ಮಾಡ್ತಿದ್ರಾ? ನಿಮ್ಮ ತಾಯಿ ಆ್ಯಕ್ಚುಲಿ ನಮ್ಮ ತಾಯಿ ಹತ್ತಿರಗೆ 2 ವರ್ಷಕ್ಕೆ ಒಮ್ಮೆನೇ ಹೋಗೋದು. 2 ವರ್ಷಕ್ಕೊಮ್ಮೆ ಹಾಲಿಡೇಸಲ್ಲಿ ಆ ಫ್ರೆಂಡ್ಸ್ ಹತ್ರ, ಸಂಬಂಧಿಕರ ಹತ್ರ ಹಂಗೆ ಓಡಾಡುತ್ತಾ ಇರ್ತಾ ಇದ್ದೀನಿ. ಯಾಕಂದರೆ ನಾನು ಓದೋದು ವಿಜಯವಾಡ, ಅಮ್ಮ ಇರೋದು ರಾಯಚೂರು ಡಿಸ್ಟಿಕ್ಕಲ್ಲಿ ಸಿಂಧನೂರು ಕಡೆ. ಸೊ ಅಲ್ಲಿಂದ ಇಲ್ಲಿಗೆ ಅಮ್ಮನೂ ನನ್ನ ಹತ್ರಗೆ 6 ತಿಂಗಳಿಗೆ ಒಮ್ಮೆ ಬರೋದಿಲ್ಲ, ಏನಿಲ್ಲ. 2 ಇಯರ್ಸ್ಗೆ ಒಮ್ಮೆ ನಾನು ಹೋಗೋದು. ಅದು ನನ್ನ ಬಾಲ್ಯದ ಒಂದು ಜೀವನ ರೀತಿಯಲ್ಲಿ. ಆ ಒಂದು ಚಿಕ್ಕ ಪ್ರಾಯ ನಿಮ್ಗೆ ಅನಿಸ್ತಿರ್ಲಿಲ್ಲ ನನ್ನನ್ನು ಪ್ರೀತಿಸ್ಲಿಕ್ಕೆ ಯಾರಿಲ್ಲ, ನನಗೆ ಯಾರಾದರೂ ಬೇಕು ಎಂಬುದಾಗಿ ಅನಿಸ್ತಿರ್ಲಿಲ್ಲ ಫಸ್ಟ್? ಅದು ಯಾವಾಗ ಅನ್ನಿಸ್ತಾ ಇತ್ತಂದರೆ ಹಾಸ್ಟ್ಲಲ್ಲಿ ಅವ್ರ ಅಪ್ಪ ಅಮ್ಮ ಯಾವಾಗ ಬರ್ತಾರೋ, ಓಕೆ ನನಗೆ ಹೆಂಗೋ ಅಪ್ಪ ಇಲ್ಲ, ಅಪ್ಪ ಬರ್ತಾರೆ ಎಂಬ ಆಸೆ ಇಲ್ಲ. ಅಟ್ಲೀಸ್ಟ್ ಅಮ್ಮ ಬಂದರೆ ಚೆನ್ನಾಗಿರುತ್ತು ಎಂಬ ಒಂದು ಆಸೆ ಇತ್ತು. ಆದರೆ ನಿಜವಾಗಿ ಹೇಳಬೇಕಂದ್ರೆ 10th ನನ್ನನ್ನು ನೋಡಲಿಕ್ಕೆ ಒಬ್ಬ ಸಂಬಂಧಿಕರು ಬಂದಿಲ್ಲ. 10th ನೀವು ಒಂಥರ ಅಮ್ಮ ಇದ್ರು ಒಂಥರ ಅನಾಥರಾಗಿ ಬೆಳೆದದ್ದು ಹೇಳ್ಬೋದು. ಅದರಲ್ಲಿ ಅನುಮಾನ ಇಲ್ಲ. ಖಂಡಿತವಾಗಿ ಆ ಒಂದು ಸಣ್ಣ ಪ್ರಾಯದಿಂದ ಸರಿಯಾಗಿ ಪ್ರೀತಿಸ್ಲಿಕ್ಕೆ ತಾಯಿಯ ಪರಿಸ್ಥಿತಿ ನೋಡಿದ್ರು ಕಷ್ಟವಿತ್ತು, ನಿಮ್ಮನ್ನು ಸಾಕ್ಲಿಕ್ಕೂ ಸಹ ಅವರಿಗೆ ಕಷ್ಟ ಇತ್ತು. ಓಕೆ, ಕೆಲವರ ಜೀವಿತ ಈ ರೀತಿಯಲ್ಲಿ ಹೋಗ್ತದೆ. ಓಕೆ, 10th ಸ್ಟ್ಯಾಂಡರ್ಡ್ ತನಕ ನೀವು ಹಾಸ್ಟೆಲಲ್ಲಿ ವಿಜಯವಾಡದಲ್ಲಿ ಕಲಿತ್ರಿ. ಓಕೆ, ಮುಂದೆ 10th ವರೆಗೆ ಅಲ್ಲೇ ನನ್ನ ಜೀವನಕ್ಕೆ ಒಂದು ಪ್ರಾಮುಖ್ಯವಾದಂಥ ವಿಷಯ ಆಗಿದ್ದು ನಾನು ಹಾಸ್ಟೆಲಲ್ಲಿರುವಾಗಲೇ. ಯಾಕಂದರೆ ನಮ್ಮ ಹಾಸ್ಟೆಲ್ ಸೈಡಲ್ಲಿ ಗುರುಗಳಿದ್ದಾರೆ, ಬ್ರಾಹ್ಮಣ ಗುರುಗಳಿದ್ದಾರೆ. ನಾನು ಡೈಲಿ ಹೋಗಿ ಅವರಿಗೆ ಪಾದಸೇವೆ ಮಾಡುವಂಥ ಒಂದು ಜವಾಬ್ದಾರಿ ನಂದು. ಹೋಗಿ ಮಾಡ್ತಾ ಇರಬೇಕಾದ್ರೆ ಅವ್ರು ನನಗೂ ಅನೇಕ ಶ್ಲೋಕಗಳನ್ನು ಹೇಳಿಕೊಳ್ಳೋದು, ನಾನು ಅದು ಕಲಿಯೋದು, ಆಮೇಲೆ ಹಬ್ಬಗಳಲ್ಲಿ ಅದು ಹಾಡೋದು. ನನಗೆ ಹಾಡುಗಳಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿನಿಂದಲೇ ಆ ಶ್ಲೋಕಗಳನ್ನು ಹೋಲಿಸೋದು, ಆ ರೀತಿಯಲ್ಲಿ ನಾನು ಅಭ್ಯಾಸ ಮಾಡೋದು ಹೆಚ್ಚಾಗಿದೆ ಚಿಕ್ಕ ವಯಸ್ಸಲ್ಲಿ. ನಮ್ಮ ಗುರುಗಳು ಒಂದು ವಿಷಯ ಯಾವಾಗಲೂ ನನಗೂ ಹೇಳೋದು, ಅದು ನಾನು ಎಂದಿಗೂ ಮರೀಲಿಲ್ಲ. ಸುಬ್ಬಾರಾವ್, ನೀನು ಒಳ್ಳೆಯವನಾಗಿರ್ಬೇಕಪ್ಪ, ಒಳ್ಳೆಯವನಾಗಿದ್ದರೆ ದೇವರು ನಿನ್ನ ಕಾಪಾಡ್ತಾರೆ, ಕೆಟ್ಟವನಾಗಿದ್ದರೆ ದೇವರು ನಿನ್ನ ಶಿಕ್ಷಿಸ್ತಾರೆ, ನೀನು ಒಳ್ಳೆಯವನಾಗಿರು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಓಕೆ, ಒಳ್ಳೆಯವನಾಗಿರ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನನ್ನು ಒಳ್ಳೆಯವರಂತ ಹೇಳೋದು, ಆದರೆ ನನಗೆ ಗೊತ್ತು ನಾನು ಎಂಥವನು ಅಂತ. ನನ್ನನ್ನು ಉಂಟು ಮಾಡಿದ ದೇವ್ರಿಗೆ ಗೊತ್ತು, ಆಮೇಲೆ ನನಗೂ ಗೊತ್ತು, ಬಟ್ ಜನರಿಗೆ ಗೊತ್ತಿಲ್ಲಲ್ವ. ಆ ರೀತಿಯಲ್ಲಿ ಅಮ್ಮ ನಾನು ಒಳ್ಳೆಯವನು ಅಲ್ಲ ಎಂಬ ವಿಷಯ ನನಗೆ ಆವಾಗಲೇ ತಿಳಿವಿಕೆ ಅಂತು. ನಾನು ಕೆಟ್ಟವನು, ನಾನು ಒಳ್ಳೆಯವನಲ್ಲ, ನಾನು ಶಿಕ್ಷೆಗೆ ಅರ್ಹನು ಎಂಬುದು ನಾನು ಚಿಕ್ಕ ವಯಸ್ಸಲ್ಲೇ ಒಂದು ಜ್ಞಾನೋದಯ ಆಯಿತು. 10th ಒಳಗಡೆ 10th ಸ್ಟ್ಯಾಂಡರ್ಡ್ ಒಳಗೆ ನಿಮಗೆ ಒಂದು ಭಕ್ತಿ ಸಹ ಇತ್ತು, ದೇವರ ಮೇಲೆ ನಂಬಿಕೆ ಸಹ ಇತ್ತು. ತುಂಬಮ್ಮ ನಂಬಿಕೆ ಸಹ ಇತ್ತು, ಅದು ಸಹ ಗೊತ್ತಿತ್ತು ನಾನು ಸರಿ ಇಲ್ಲ, ತಪ್ಪಾಗಿ ನಡೀತಿದ್ದೇನೆ ಅಂತ ಸಂಗತಿ ಸಹ ಗೊತ್ತು. ಓಕೆ, 10th ಸ್ಟ್ಯಾಂಡರ್ಡ್ ಆದಮೇಲೆ ನೀವೇನು ಮಾಡಿದ್ರಿ? ಆದ ನಂತರ ಲೈಫಲ್ಲಿ ಅನೇಕ ಸಮಸ್ಯೆಗಳನ್ನು ಮತ್ತೆ ಈಗ ಮತ್ತೆ ಆರಂಭ ಆಯಿತು. ಯಾಕಂದರೆ ನಾನು ಹೈಯರ್ ಎಜುಕೇಷನ್ಗೆ ಹೋಗಬೇಕಂದ್ರೆ ಯಾರೂ ನನಗೂ ಹಿನ್ನೆಲೆ ಇದ್ದು ಸ್ವಲ್ಪ ಸಪೋರ್ಟಾಗಿ ಇರುವವರಿಲ್ಲ. ಏನೋ ಒಂದು ಮಾಡಬೇಕಂತ ಆಸೆ ಉಂಟು, ಆದರೆ ಕನಿಷ್ಠ ನನಗೂ
ಫೀಸನ್ನು ಕಟ್ಟಲಾಕು ನನ್ನ ಸಂಬಂಧಿಕರು ಯಾರು ಮುಂದೆಗೂ ಬಂದಿಲ್ಲ. ಯಾರು ಸಹ ಸಹಾಯ ಮಾಡಲಿಕ್ಕೆ ಇರಲಿಲ್ಲ. ಮತ್ತೇನು ಮಾಡಿದ್ರಿ ನೀವು? ಸೊ ಆ ರೀತಿಯಾದ ಇದು ಸ್ಥಿತಿಯಲ್ಲಿ ಒಂದಾನು ಒಂದು ಸಮಯ ಒಳ್ಳೆ ಸೀಟ್ ಸಿಕ್ಕಿದೆ, ಬಟ್ ಹಾಸ್ಟೆಲ್ ಫೀಸು ತಿಂಗಳಿಗೆ 800 ರೂಪೀಸ್ ಕಟ್ಟಬೇಕಾಗಿದೆ. ಫೀಸೆಲ್ಲ ಫ್ರೀ, ಬಟ್ ಹಾಸ್ಟೆಲ್ ಫೀಸ್ ಕಟ್ಟಲಿಕ್ಕೆ ನಮಗೆ ಆವಾಗ ದುಡ್ಡಿಲ್ಲ. ಸೊ ಆ ಅವಕಾಶವನ್ನು ಕಳ್ಕೊಂಡಿದ್ದೀನಿ. ಎಲ್ಲ ಅವಕಾಶಗಳನ್ನು ಕಳ್ಕೊಂಡು 2 ಇಯರ್ಸ್ ನಾನು ಆಲ್ಮೋಸ್ಟು ಅಲ್ಲೆಲ್ಲೆಲ್ಲಿ ಓಡಾಡೋದೇ ಸರಿ ಆಯಿತು. 18 ವರ್ಷವರೆಗೆ ಒಂದು ಗುರಿ ಇಲ್ಲದ ಜೀವನ, ಒಂದು ಶಾಂತಿ ಇಲ್ಲ, ಒಂದು ಸಂತೋಷ ಇಲ್ಲ. ಫ್ರೆಂಡ್ಸ್ ನೋಡಿದರೆ ಅವರೆಲ್ಲರೂ ಓದ್ತಾ ಇದ್ದಾರೆ, ಚೆನ್ನಾಗಿ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾರೆ. ನಾನು ಯಾರಿಲ್ಲಲ್ವಾ. ನಿಮಗೆ ಕಲೀಲಿಕ್ಕೆ ಆಸಕ್ತಿ ಇದ್ರೂ ಮುಂದುವರಿಲಿಕ್ಕೆ ಆಗ್ತಿರ್ಲಿಲ್ಲ. ಆಸಕ್ತಿ ಇದೆಯಾ? ಆಸಕ್ತಿ ಇದೆಯಾ? ಮುಂದುವರಿಲಿಕ್ಕೆ ನನಗೆ ಪ್ರೋತ್ಸಾಹ ಕೊಡುವವರು ಇಲ್ಲ. ನಾನು ಹೆಂಗೋ ಮಾಡಿ ಫ್ರೀ ಸೀಟ್ಸ್ ಎಲ್ಲ ತಗೊಂಡಿದ್ರು ಫೀಸ್ಗಳನ್ನು ಕಟ್ಟೋರು ಇಲ್ಲ. ಆ ಸ್ಥಿತಿಯಲ್ಲಿ ನನ್ನ ವಿದ್ಯಾಭ್ಯಾಸ 10th ಅಲ್ಲಿ ಸ್ಟಾಪ್ ಆಗೋ ಸ್ಥಿತಿ ಬಂತು. ಪರಿಸ್ಥಿತಿಗಳ ನಿಮಿತ್ತ ನಿಮಗೆ ಎಜುಕೇಶನ್ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಒಂದು 18 ನೀವು ಹೇಳಿದ್ರಿ, ಇಷ್ಟೆಲ್ಲ ಆಗೋ 2 ವರ್ಷ ವ್ಯರ್ಥವಾಗಿ ಕಳೆದ್ರಿ. 18 ಅದೊಂದು ಯೌವನ ಪ್ರಾಯ. ಹೇಗಿತ್ತು ನಿಮ್ಮ ಒಂಥರ ಯೌವನ ಪ್ರಾಯದಲ್ಲಿ? ಹೇಗಿದ್ರಿ ನೀವು? ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಈ ಧಾರ್ಮಿಕ ಆಧ್ಯಾತ್ಮಿಕ ಜೀವನ ಅಂದರೆ ನಂಗೆ ತುಂಬ ಇಷ್ಟ ಫಸ್ಟ್ಲಿಂದ. ನಾನು ಆ 2 ಇಯರ್ಸಲ್ಲಿ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ಭಾಗವಹಿಸೋದು ಈ ರೀತಿಯಲ್ಲಿ, ಬಟ್ ದೇವರ ಸಹಾಯ ಏನು, ಹೊರಗಡೆಗೆ ಹೋಗಿ ಒಂದು ಕೆಟ್ಟ ಅಭ್ಯಾಸಗಳು ಅಂಥವು ಹೆಚ್ಚು ಇಲ್ಲಂದ್ರೂ ಬಟ್ ನಾನು ಕೆಟ್ಟವನು ಎಂಬ ಅರಿವಿಕೆ ನನಗಿದೆ. ಯಾಕಂದರೆ ಈಗ ಯಾರು ನೀತಿವಂತರು ಇಲ್ಲ. ನಾನು ಆ ವಿಷಯ ನನಗೂ ಚಿಕ್ಕ ವಯಸ್ಸಲ್ಲೇ ಜ್ಞಾಪಕ ಇತ್ತು. ನಾನು ಆಧ್ಯಾತ್ಮಿಕವಾಗಿ ಬೆಳ್ತಾ ಇದ್ದೀನಿ ಅಷ್ಟೇ. ಬಟ್ ಈಗ 18ನೇ ವರ್ಷ ನನ್ನ ಜೀವನದಲ್ಲಿ ಒಂದು ಪ್ರಾಮುಖ್ಯವುಳ್ಳ ವರ್ಷ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. 18 ವರ್ಷದಲ್ಲಿ ಏನೋ ಒಂದು ವಿಶೇಷವಾದ ನಿಮ್ಮ ಜೀವಿತದಲ್ಲಿ ನಡೆಯಿತು. ಅದು ಏನು ಕಷ್ಟ? ಅದು ಏನಂದರೆ, ನಾನು 18ನೇ ವರ್ಷ ನಾನು ಅನ್ವೇಷಣೆ ಆರಂಭಿಸಿದ್ದೀನಿ. ಹೌದು, ನಾನು ಕೆಟ್ಟವನಲ್ವಾ? ಈಗ ಇಂಥ ಕೆಟ್ಟವನನ್ನು ಹುಡುಕಿ ರಕ್ಷಿಸೋ ದೇವರು ಯಾರಾದರೂ ಇದ್ದಾರಾ? ಅದು ನನ್ನ ಕ್ವಶನ್ ಮಾರ್ಕ್. ಯಾಕಂದರೆ ಫ್ರೀ ಆಗಿದ್ದೀನಿ. ಆಲೋಚನೆಗಳು ವಿದ್ಯಾಭ್ಯಾಸಕ್ಕೆ ಹೋಗಬೇಕಂದ್ರೆ ಆಗ್ತಾಯಿಲ್ಲ. ಆಲೋಚನೆ, ನನ್ನಂಥ ಕೆಟ್ಟವ್ರನ್ನನ್ನು ರಕ್ಷಿಸುವ ದೇವರು ಯಾರಾದರೂ ಇದ್ದಾರಾ ಎಂಬ ಒಂದು ಅನ್ವೇಷಣೆ. ಅದರಲ್ಲಿ ಅನೇಕರ ಹಿರಿಯರಿಗೆ ಹೋಗಿ ಕೇಳೋದು, ನನ್ನಂಥ ಕೆಟ್ಟವ್ರನ್ನ ರಕ್ಷಿಸೋರು ಯಾರಾದರೂ ಇದ್ದಾರೆ ಅಂದರೆ, ಯಾರು ಇಲ್ಲಪ್ಪ, ಒಳ್ಳೆಯವನಾಗಿರ್ಬೇಕು ನೀನು ಅಷ್ಟೇ. ಒಳ್ಳೆಯವನಾಗಿದ್ದರೆ ಸ್ವರ್ಗ ಸಿಗುತ್ತದೆ, ಕೆಟ್ಟವನಾಗಿದ್ದರೆ ನರಕಕ್ಕೆ ಹೋಗ್ತೀವಿ, ಒಳ್ಳೆಯವನಾಗಿರು ಅಷ್ಟೇ, ಹೀಗೆ ಹೇಳೋದು. ಆದರೆ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕಂದರೆ ನಾನು ಕೆಟ್ಟವನಂತ ಗೊತ್ತು ನನಗೆ. ನಿಮಗೆ ಸರಿಯಾದ ಉತ್ತರ ಯಾರಿಂದ ಸಿಗಲಿಲ್ಲ? ಸೊ ಆ ರೀತಿಯಲ್ಲಿ ಸಿಗಲಿಲ್ಲ ಅಂತ ಸಮಯ ಒಂದು ದಿನ ಸಂಡೇ ಅದು ರೋಡ್ ಮೇಲೆ ಹೋಗ್ತಾ ಇದ್ದೀನಿ. ರಾಯಚೂರು ಡಿಸ್ಟಿಕ್ಕು, ಮಾನ್ವಿ ತಾಲೂಕು, ಅಮರೇಶ್ವರ ಕ್ಯಾಂಪು. ನಾನು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ದೇವಾಲಯ ಇತ್ತು, ಚರ್ಚ್ ಇತ್ತು. ಅದರಿಂದ ವಾಕ್ಯಗಳು ನನಗೂ ಕೇಳಿಸ್ತಾ ಇದ್ದವು. ಏನಂದರೆ, ಯೇಸು ಕ್ರಿಸ್ತನು ನೀತಿವಂತರನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದಿಲ್ಲ, ನೀತಿವಂತರೊಬ್ಬರೂ ಇಲ್ಲ. ಆದರೆ ಕೆಟ್ಟವರನ್ನು ಹುಡುಕಿ ರಕ್ಷಿಸಲು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ವಿಷಯ ನಿಮ್ಮ ಕಿವಿಗೆ ಬಿತ್ತು. ನಾನು ಸಡನ್ನಾಗಿ ಶಾಕ್ ಆಯಿತು. ಏನಿದು, ನಾನು ಏನು ಅನ್ವೇಷಣೆ ಮಾಡ್ತಾ ಇದ್ದೀನೋ ಇಲ್ಲಿ ಉತ್ತರ ಸಿಗ್ತಾ ಇದೆ ನನಗೂ ಅಂತ ರೋಡ್ ಮೇಲೆ ಹಾಗೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಮುಂದಕ್ಕೆ ಹೋಗಬೇಕು. ಆದರೆ ಈ ಕಡೆ ಚರ್ಚಿ ಸೈಡಿಗೆ ಹೋಗಿ ಆ ಬಾಗಿಲ ಹತ್ರ ನಿಂತ್ಕೊಂಡು ಕೇಳಿದ್ದೀನಿ, ಸಾರ್ ನೀವು ಹೇಳೋದು ನಿಜವಾಗಿ ನಿಮ್ಮ ಗ್ರಂಥದಲ್ಲಿ ಇದೆಯಾ ಅಂತ ಕೇಳುವಾಗ ಅವ್ರು ಹೇಳಿದರು, ಸ್ವಲ್ಪ ಸಮಯ ಕೂತ್ಕೊಪ್ಪ, ಆಮೇಲೆ ಹೇಳ್ತೀನಿ, ಈಗ ಆರಾಧನೆ ಆಗ್ತಾಯಿದೆ ಅಂತ ಹೇಳುವಾಗ ನನಗೂ ಉತ್ತರ ಬೇಕೀಗ. ಸೊ ಕೂತ್ಕೊಂಡಿದ್ದೀನಮ್ಮ, ಅಲ್ಲಲ್ಲಿ ಕೂತ್ಕೊಂಡಿದ್ದೆ. ಆರಾಧನೆ ಆದ ನಂತರ
ಅವರು ನನ್ನನ್ನು ರೂಮ್ ಒಳಗಡೆ ಕರ್ಕೊಂಡೋಗಿ ಆಮೇಲೆ ಬುಕ್ಕು ಆ ಗ್ರಂಥವನ್ನು ತೆರೆದು ಅದರಲ್ಲಿದ್ದಂಥ ಅಧ್ಯಾಯ ಲೂಕ 19 10ನೇ ವಚನವನ್ನು ಈಗಪ್ಪ ಇಲ್ಲಿದೆ ಅಂತ ತೋರಿಸಿದ್ದಾರೆ. ನನಗೂ ಅದು ಓದಿದ ನಂತರ ತುಂಬ ಖುಷಿಯಾಗಿಬಿಟ್ಟಿದೆ, ತುಂಬ ಖುಷಿಯಾಗಿದೆ. ಏನೋ ಒಂದು ಸಾಧಿಸಿದ್ದೀನಿ, ಏನೋ ಒಂದು ಜಯ ಸಿಕ್ಕಿದೆ ಎಂಬ ಒಂದು ಸಂತೋಷದಿಂದ ನಾನೇನು ಓದ್ತಾ ಇಲ್ಲ. ಈಗ ಸರ್ ಈ ಗ್ರಂಥವನ್ನು ಸ್ವಲ್ಪ ಕೊಡ್ತೀರಾ, ನಾನು ಓದ್ತೀನಿ, ಇದೇ ನನ್ನ ಫಸ್ಟ್ ನಾನು ಕೇಳಿದ್ದು. ಅವ್ರು ಹೇಳಿದ್ದರು ಕೊಳ್ಳೋಕ್ಕಾಗಲ್ಲ, ಆದರೆ ಇನ್ನೊಂದು ಕೊಡ್ತೀನಿ ಅಂತ ಒಂದು ಹೊಸ ಒಡಂಬಡಿಕೆ ಕೊಟ್ಟಿದ್ದಾರೆ ನನಗಾರು. ನಿಮಗೆ ಸಂತೋಷ ಆಯ್ತೇನೆ, ಏನೋ ಒಂದು ಪ್ರಶ್ನೆ ಹುಡುಕ್ತಿದ್ರಿ ಅಷ್ಟು ವರ್ಷದಿಂದ. ಹೌದಮ್ಮ, ಹೌದು. ನನ್ನ ಅನ್ವೇಷಣೆಗೆ ಒಂದು ಉತ್ತರ ಸಿಗ್ತಾ ಇದೆ ಅಲ್ಲಿ. ಸೊ ಇನ್ನೂ ಓದಬೇಕು, ಯಾಕಂದರೆ ನಮ್ಮ ಸಂಬಂಧಿಕರಲ್ಲಿ, ಆಮೇಲೆ ನಮ್ಮ ಫ್ಯಾಮ್ಲಿಯಲ್ಲಿ, ನಮ್ಮ ಫ್ರೆಂಡ್ಸಲ್ಲಿ ಯಾರು ಕ್ರಿಸ್ತನನ್ನು ಹಿಂಬಾಲಿಸೋರು ಯಾರು ಇರಲಿಲ್ಲ. ಯಾಕಂದರೆ ನಿಮಗೆ ಒಂದು ಸಾಮಾನ್ಯವಾಗಿ ಗೊತ್ತಿತ್ತಾ ಒಂದು ಯೇಸುಸ್ವಾಮಿ ಅಂತೇಳಿ ಒಬ್ರು ದೇವರಿದ್ದಾರೆ ಅಂತ, ಅದೇನಾದರೂ ನಿಮಗೆ ಗೊತ್ತಿತ್ತಾ? ಒಂದು ಗೊತ್ತು ನನಗೂ, ಅದೇನೆಂದರೆ ಅವರು ನಮ್ಮ ದೇವರಲ್ಲ ಅಂತ, ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಿರಲಿಲ್ಲ. ಏನು ಗೊತ್ತಿಲ್ಲ. ಓಕೆ, ಹೊಸ ಒಡಂಬಡಿಕೆ ಸಿಕ್ಕಿತ್ತು ನಿಮಗೆ? ಸಿಕ್ಕಿತ್ತಮ್ಮ. ಆದರೆ ಒಂದು ವಿಷಯ ಏನಂದರೆ ಅವರು ಫಸ್ಟ್ ನೀನು ಲೂಕಾ ಸುವಾರ್ತೆ ಓದಬೇಕಪ್ಪ, ಆಮೇಲೆ ಮಾರ್ಕು, ಮತ್ತಾಯಿ, ಯೋಹಾನು ಓದ್ಕೋ ಅಂತ ನನಗೂ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಮ್ಮವರು. ಸೊ ಹಾಲಿಡೇಸು ಫ್ರೀ ಇದ್ದೀನಿ, ಹೋಗಿ ಓದ್ತಾ ಇರಬೇಕಾದ್ರೆ ನಿಜವಾಗಿ ಆ ಕ್ರಿಸ್ತನ ಜೀವನ ಶೈಲಿ ನನ್ನನ್ನು ತುಂಬ ಆಕರ್ಷಿಸಿದೆ. ಯಾಕಂದರೆ ನಾನು ಅಷ್ಟುವರೆಗೆ ಆಧ್ಯಾತ್ಮಿಕವಾಗಿ ಅನೇಕ ಕಥೆಗಳನ್ನು ಕೇಳಿದಂಥ ವ್ಯಕ್ತಿ ನಾನು. ಅನೇಕರಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಈ ಕಥೆಗಳನ್ನು ಹೇಳೋದ್ರಲ್ಲಿ ತುಂಬ ಆಸಕ್ತಿಯುಳ್ಳವನಾಗಿರ್ತಾ ಇದ್ದೆ ನಾನು. ಸೊ ಇವಾಗ ಕ್ರಿಸ್ತನ ಜೀವನ ಕಂಪ್ಲೀಟ್ ವ್ಯತ್ಯಾಸವಾಗಿ ಕಾಣ್ತಾ ಇದೆ ನನಗೂ. ಯಾಕಂದರೆ ಪ್ರೀತಿ, ಕರುಣೆ, ಆತನಿಗಂತೂ ಒಂದು ರಾಜ್ಯ ಇಲ್ಲ, ಸಿಂಹಾಸನ ಇಲ್ಲ, ಒಂದು ಕಿರೀಟ ಇಲ್ಲ, ಏನಿಲ್ಲ, ಯುದ್ಧಗಳಿಲ್ಲ, ಸಾಯಿಸಲಿಲ್ಲ. ಒಂದು ಪ್ರೀತಿ, ಕರುಣೆ, ಕ್ಷಮೆ, ಈ ಲಕ್ಷಣಗಳು ನಾನು ಓದ್ತಾ ಇರಬೇಕಾದ್ರೆ ನಂಗೆ ತುಂಬ ಖುಷಿಯಾಗಿದೆ. ವಾವ್, ನಿಜವಾಗಿ ಇವಾಗ ದೇವರಿಗೆ ಇರಬೇಕಾದಂಥ ಲಕ್ಷಣಗಳೆಲ್ಲ ಈ ಕ್ರಿಸ್ತನಲ್ಲಿದ್ದಾವಲ್ವ. ಆದರೆ ನಾನು ಇಷ್ಟುವರೆಗೆ ಆತನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಈ ಕ್ರಿಸ್ತನಲ್ಲಿದ್ದಾವಂತ ನಾನು ಓದ್ತಾ ಹೋಗಿದ್ದೀನಮ್ಮ. ಆಮೇಲೆ ಆ ಕ್ರಿಸ್ತನ ಶಿಲುಬೆ ಮೇಲೆ ರಕ್ತವನ್ನು ಸುರಿಸುವ ಅಧ್ಯಾಯಕ್ಕೆ ಅಂದಾಗ ನನಗೂ ನನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ನನಗಲ್ಲಿ ಸಿಕ್ಕಿತ್ತು. ಶಿಲುಬೆ ಮೇಲೆ ಕ್ರಿಸ್ತನ ವಿಷಯಗಳನ್ನು ಓದ್ತಾ ಇರಬೇಕಾದ್ರೆ. ಯಾಕಂದರೆ ಸಹಜವಾಗಿ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ, ಸರ್ವ ಪಾಪ ಪರಿಹಾರಾರ್ಥವೇ ರಕ್ತಧಾರೆ ಕೊಡಬೇಕಾಗಿದೆ. ಬಟ್ ತದ್ ರಕ್ತಂ, ಆ ರಕ್ತವು ಪರಮಾತ್ಮೇಣ, ಜೀವಾತ್ಮ, ನಾವೆಲ್ಲ ಜೀವಾತ್ಮಗಳು, ಪರಮಾತ್ಮ ಆತನ ರಕ್ತವು ಸುರಿಸ್ಬೇಕಾಗಿದೆ. ಯಾರು ಕೊಟ್ಟಿದ್ದಾರು ನಮಗೇನು ಗೊತ್ತಿಲ್ಲ. ಯಾಕಂದರೆ ನಾವು ಹೇಳ್ತೀವಿ ಆಯಿತು ಅಷ್ಟೇ. ಅದರಲ್ಲಿ ಅರ್ಥ ಏನೋ ಗೊತ್ತಿಲ್ಲ. ನಾನು ಏನೋ ಸಂತೋಷ, ನಾನು ಒಲಿಸ್ತಾ ಇದ್ದೀನಿ ಶ್ಲೋಕಗಳಂತ ಒಂದು ಸಂತೋಷ ಅಷ್ಟೇ, ಬಟ್ ಅರ್ಥ ಗೊತ್ತಿಲ್ಲ. ಬಟ್ ಇಲ್ಲಿ ಕ್ರಿಸ್ತನ ಶಿಲುಬೆ ದೃಶ್ಯ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಆ ರಕ್ತವು ಪರಮಾತ್ಮನ ರಕ್ತವು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ದೇವರಾಗಿ ಬಂದಿದ್ದಾರಲ್ವ, ಆತನ ರಕ್ತ ಸುರಿಸು, ಅದು ನನಗೆ ತುಂಬ ಖುಷಿಯಾಗಿದೆ ಅಮ್ಮ. ಯಾಕಂದರೆ ಈಗ ನನಗೂ ರಕ್ತ ಬೇಕಂದರೆ ಕೋಳಿ ರಕ್ತ ನನಗೂ ಸರಿಯಾಗೋದಿಲ್ಲ, ನಾಯಿ ರಕ್ತ ನನಗೆ ಸರಿಯಾಗೋದಿಲ್ಲ, ಮನುಷ್ಯರದು ಎಲ್ಲರದು ಸರಿಯಾಗೋದಿಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಗ್ರೂಪ್ ಇರುತ್ತದೆ. ಬಟ್ ಎಲ್ಲರಿಗೆ ಸರಿಯಾಗುವಂಥ ರಕ್ತ ಅದು ಪರಿಶುದ್ಧವಾಗಿರಬೇಕು, ನಿಷ್ಕಲಂಕವಾಗಿರಬೇಕು, ನಿರ್ದೋಷವಾಗಿರಬೇಕು, ಕಲ್ಮಶ ಇಲ್ಲದಂಥ ರಕ್ತವಾಗಿರಬೇಕು, ಪರಮಾತ್ಮನ ರಕ್ತವಾಗಿರಬೇಕು. ಆ ರಕ್ತವೇ ನಮ್ಮನ್ನು ನನಗೆ ಅನೇಕ ಕ್ವಶನ್ಸ್ಗೆ ಆ ಅಧ್ಯಾಯ ಉತ್ತರ ಕೊಟ್ಬಿಟ್ಟಿದೆ. ಆಯಿತು ಅಷ್ಟೇ. ಅದು ಓದಿದ ನಂತರ ನನಗೊಂದು ತೀರ್ಮಾನ ಆಯಿತು. ಓಕೆ, ದೇವರಂದರೆ ಓಕೆ, ಏಸಪ್ಪ. ಖಂಡಿತವಾಗಿ ನಿಮ್ಮ ನಂಬಿಕೆ ದೃಢ ಆಯಿತು. ಈಗ ನನಗೆ ತುಂಬ ಅಂದರೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಈಗ ನಾನು ಸುಮ್ಮನೆ ಬಿಡಲಿಲ್ಲಮ್ಮ. 4 ಸುವಾರ್ತೆಗಳನ್ನು ಚೆನ್ನಾಗಿ ಓದುವಾಗ ಫೈನಲ್ ಡಿಸಿಷನ್ ಏನಂದರೆ, ಓಕೆ, ಈಗ ನಾನು
ಒಬ್ಬ ದೇವರನ್ನು ಹಿಂಬಾಲಿಸಬೇಕಂದ್ರೆ ಆ ಹಿಂಬಾಲಿಸುವಂಥ ಲಕ್ಷಣಗಳು ಈತನಲ್ಲಿದ್ದಾವೆ. ಈಗ ನಾನೀಗ ಹಿಂಬಾಲಿಸಿದ್ರೆ ಈ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿ ಈತನ್ನೇ ಹಿಂಬಾಲಿಸ್ತೀನಿ ಅಂತ ಆ ರೀತಿಯಲ್ಲಿ 18ನೇ ವರ್ಷ ನನಗೂ ತುಂಬ ಇಷ್ಟವಾದಂಥ ವರ್ಷ. ಯಾಕಂದರೆ ನಾನು ಆ ವರ್ಷ ಸತ್ಯವನ್ನು ಅರ್ಥ ಮಾಡಿಕೊಂಡು ಸತ್ಯ ಮಾರ್ಗಕ್ಕೆ ಬರುವಂಥ ಸೌಭಾಗ್ಯ ದೇವರು ನನಗೂ ಆ ವರ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾನು 18ನೇ ವರ್ಷ ಅಷ್ಟು ಪ್ರಾಮುಖ್ಯವುಳ್ಳ ವರ್ಷ ಅಂತ ಹೇಳಿದ್ದೇನೆ. ಖಂಡಿತವಾಗಿ ಹೇಳ್ಬೋದು. ಒಂದು ಯೌವನದ ಪ್ರಾಯ 18ನೇ ವರ್ಷ. ಆ ಸಮಯದಲ್ಲಿ ಕ್ರಿಸ್ತ ನಿಮ್ಮ ನುಡುಕಿ ಬರುವುದಕ್ಕಿಂತ ವಿಶೇಷವಾದ ಒಂದು ಎಂತ ಹೇಳೋದು, ಒಂದು ಜಯ, ಒಂದು ನಿಮ್ಮ ಇಷ್ಟು ವರ್ಷದ ಹೋರಾಟಕ್ಕೆ, ಇಷ್ಟು ವರ್ಷದ ಒಂದು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ನಿಮಗೆ ಸಿಕ್ಕಿತು. ಓಕೆ, ನೀವು 18ನೇ ವರ್ಷಕ್ಕೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರಿ. ಓಕೆ, ರಕ್ಷಣೆ ಹೊಂದಿಕೊಂಡ ನಂತರ ನಿಮ್ಮ ಜೀವಿತ ಹೇಗಿತ್ತು? ಈಗ ಸಂಡೇ ಯಾವಾಗ ಬರ್ತದಾ ಎಂಬ ಒಂದು ಆಲೋಚನೆ, ಯಾಕಂದರೆ ಇನ್ನು ಕಲಿಬೇಕು ಎಂಬ ಒಂದು ಆಲೋಚನೆ ಉಂಟು. ಒಂದು ವರ್ಷ ನೀವು ನಂಬಲ್ಲ, ನಾನು ಲೇಟಾಗಿ 5 ಮಿನಿಟ್ಸ್ ಚರ್ಚ್ಗೆ ಹೋಗಿದ್ದೇನೆ ಎಂಬುದೇ ಗೊತ್ತಿಲ್ಲ ನನಗೂ. ಓಕೆ, ಬೇಗ ಹೋಗಿ. ಹೌದು. ಯಾಕಂದರೆ ಬಸ್ ಅಷ್ಟು ಒಳಗಡೆ ಏನಾಯ್ತಂದರೆ ನಮ್ಮವರೆಲ್ಲ ಅಂದು ನನ್ನನ್ನು ತೃಣೀಕರಿಸೋದು ಆರಂಭಿಸಿದ್ದಾರೆ. ನೀನು ಯಾಕೆ ಕ್ರಿಶ್ಚಿಯಾನಿಟಿಗೆ ಹೋಗಿದ್ದೀನಿ ನೀನು, ಯಾಕಂದರೆ ನಮ್ಮದು ಇದು ಹೈ ಕ್ಯಾಸ್ಟು, ಆ ಕ್ಯಾಸ್ಟು, ಈ ಕ್ಯಾಸ್ಟು, ನಾವು ಹಂಗೆಲ್ಲ ಆಡಬಾರ್ದು ಅಂತ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ದೀನಿ ನಮ್ಮ ಸಂಬಂಧಿಕರಿಗೆ. ನಾನು ಹಾಸ್ಟೆಲಲ್ಲಿರುವಾಗ ನಿಮ್ಮಲ್ಲಿ ಯಾರಾದರೆ ಒಬ್ಬರಾದರೆ ಬಂದು ಸುಬ್ಬಾರಾವ್ ಹೇಗಿದೆಯಪ್ಪ ಅಂತ ಒಬ್ಬರು ಕೇಳಿದ್ದೀರಾ? ಇಲ್ಲಲ್ವಾ? ಇವತ್ತು ನಾನು ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ನಾನು ಒಳ್ಳೆಯವನಾಗಿರಬೇಕು, ಇನ್ನೂ ಚೆನ್ನಾಗಿರಬೇಕು ಎಂಬ ಆಶಯದಿಂದ ನಾನು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇನೆ. ನಾನು ಕೆಟ್ಟ ಮಾರ್ಗಕ್ಕೆ ಹೋಗಿದ್ದರೆ ನೀವು ಯಾಕೆ ಹೋಗಿದ್ರು ಅಂತ ಹೇಳ್ರಿ, ಬಟ್ ಈಗ ನಾನು ಸತ್ಯ ಮಾರ್ಗಕ್ಕೆ ಹೋಗಿ ನಾನು ಒಳ್ಳೆಯವನಾಗಿರ್ಬೇಕಂತ ಆಶೆ ಪಡ್ತಾ ಇದ್ದರೆ ಯಾಕೆ ನೀವೆಲ್ಲ ಹಿಂಗೆ ಮಾಡ್ತಾಯಿದ್ರಿ ಅಂತ ನಾನು ಎದುರಿಸಿ ನಾನು ಹೇಳಿದ್ದೇನೆ. ಯಾರು ಏನು ಹೇಳಿದ್ರು ನಾನಂತೂ ಬಿಡೋದಿಲ್ಲ ಕ್ರಿಸ್ತನನ್ನು. ನೀವು ದೃಢವಾಗಿ ಸೊ ಆ ವರ್ಷ ನಾನು ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ 1.5 ವರ್ಷ ಆಯ್ತಮ್ಮ. ಆವಾಗ ದೇವರ ವಾಕ್ಯದ ಮುಖಾಂತರ ನನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನೀನು ಸಂತೋಷವಾಗಿದ್ದೀ, ಡೌಟ್ ಇಲ್ಲ ಅದು. ಬಟ್ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ? ನಿನ್ನ ಕುಟುಂಬದ ಸ್ಥಿತಿಯನ್ನು, ಅವರು ಯಾರು ಸುವಾರ್ತೆಯನ್ನು ಸಾರೋದು? ನಿಮ್ಮ ಸಂಬಂಧಿಕರಿದ್ದಾರಲ್ಲ, ಈಗ ಗೆಲಿಮ್ ಹಾಡುವಂಥ ಸಂಬಂಧಿಕರು ಸುವಾರ್ತೆಯನ್ನು ಸಾರೋದು ಯಾರು? ನನ್ನ ಫ್ರೆಂಡ್ಸ್ಗೂ ಸುವಾರ್ತೆಯನ್ನು ಸಾರೋದು ಯಾರು ಅಂತ ಹೇಳ್ತಾ ಇದ್ದಾರೆ. ಯಾರು ಸಾರಬೇಕು? ಪಾಸ್ಟರ್ ಅವ್ರು ಸಾರಬೇಕು. ನನ್ನ ಉದ್ದೇಶ ಹಾಗೆ ಉಂಟು, ಪಾಸ್ಟರ್ ಹೋಗಬೇಕು, ಸಾರಬೇಕು. ಬಟ್ ಆ 1.5 ಇಯರಲ್ಲಿ ಅದೇ ಪ್ರೇರೇಪಣೆ ನನಗೂ ತುಂಬ ಪ್ರೇರೇಪಣೆ ಆಗ್ತಾಯಿದ್ರೆ ಆ ಊರಲ್ಲಿ ಒಬ್ಬ ಪಾಸ್ಟ್ರ್ ಹತ್ರಕ್ಕೆ ಹೋಗಿ ನಾನು ಕೇಳಿದ್ದೀನಿ, ಪಾಸ್ಟ್ರೇ ನನಗೇನೋ ಒಂದು ಪ್ರೇರೇಪಣೆ ಆಗ್ತಾಯಿದೆ, ಏನೋ ಸೇವೆ ಮಾಡಬೇಕು, ಏನಾದರೂ ಟ್ರೈನಿಂಗ್ ಇರುತ್ತದಾ ಇದಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಹೆಚ್ಚು ಕಲಿಬೇಕು, ಯಾಕಂದರೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮಮ್ಮ ಅವ್ರಿಗೆ ಅಂತ ಹೇಳುವಾಗ ಅವರು ಒಂದು ವಿಷಯ ಹೇಳಿಬಿಟ್ಟಿದ್ದಾರೆ. ನೀನು ತೊದಲು ಮಾತುಗಳು ಮಾತಾಡೋನಲ್ವಾ, ನೀನು ಹೀಗೆ ಇದ್ದು ಸೇವೆಯನ್ನು ಮಾಡೋದು ನಿನಗಾಗೋದಿಲ್ಲ. ಒಬ್ಬ ವಿಶ್ವಾಸಿಯಾಗಿ ಇರು ಸಾಕೋದಂತ ತೃಣೀಕರಿಸಿದ್ದಾರೆ ಅವರು. ಆಮೇಲೆ ಇನ್ನೊಬ್ಬರ ಹತ್ರಕ್ಕೆ ಹೋಗಿದ್ದೀನಿ. ಅವರು ಹಾಗೇ ನನ್ನನ್ನು ನೋಡಿ ತೊದಲು ಮಾತುಗಳಿಂದ ನೀನೇನು ಸೇವೆ ಮಾಡ್ತೀಯಪ್ಪ ಹಾಗೆ ಅಂತ. ಆದರೆ ಯಾವ ಚರ್ಚಲ್ಲಿ ನಾನು ಕ್ರಿಸ್ತನನ್ನು ಅಂಗೀಕರಿಸಿದ್ದೀನೋ, ವಾಕ್ಯವನ್ನು ಕೇಳಿದ್ದೀನೋ, ಆ ಪಾಸ್ಟರ್ ನನ್ನನ್ನು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರ ಹೆಸರು ಎಲ್ ಪ್ರಸಂಗಿ ಅಂತ, ಇವಾಗಲೂ ಇದ್ದಾರೆ, ಅದೇ ಊರಲ್ಲಿದ್ದಾರೆ, ಅಲ್ಲೇ ಇದ್ದಾರೆ. ಅವರಂತೂ ಏನು ಹೇಳಿದ್ದಾರೆ ಅಂದರೆ, ಅವರು ಬಾಬಿ ಅಂದರೆ ನನ್ನ ನಿಕ್ನೇಮ್ ಅದು. ಬಾಬಿ ದೇವರನ್ನೇ ನಾನು ಕರಿತಾ ಇದ್ದಾರು, ನನಗೂ ಅದು ಅನ್ನಿಸ್ತಾ ಇದೆ. ಅದಕ್ಕಾಗಿಯೇ ನಿನಗೂ ಸೀಟು ಸಿಕ್ಕಿದ್ರೂ ನೀನು ಹೋಗಿಲ್ಲ, ಅದಕ್ಕಾಗಿಯೇ ಯಾವ ಅವಕಾಶಗಳು ನಿನಗೆ ಬರಲಿಲ್ಲ. ದೇವರ ಉದ್ದೇಶ ಇದೆ, ಇದಕ್ಕಾಗಿಯೇ ಎಲ್ಲ ಹಿಂದೆ ಆಗ್ತಾಯಿತ್ತು, ಇದಕ್ಕಾಗಿ ಅಂತ ಅವರು ನನ್ನ ಆಶೆಗೆ ಇನ್ನು ನೀರು ಹಾಕಿದ್ದಾರೆ.
ಅವರಿಂದ ನೀರು ಹಾಕಿದೆ. ಇದಕ್ಕಾಗಿಯೇ ನಿನಗೆ ಅದೆಲ್ಲ ನೀನು ಸಿಗಲಿಲ್ಲ, ಯಾಕಂದರೆ ದೇವರು ಉನ್ನತವಾದ ಕಾರ್ಯವನ್ನು ನಿನಗೆ ಕೊಡಬೇಕಂತ ಆಸೆ ಪಡ್ತಾ ಇದ್ದಾರೆ. ಮೂವರು ಸೇವಕರನ್ನ ತೃಣೀಕರಿಸಿದ್ರು ಆ ಸೇವಕರನ್ನ ನಾನು ಪ್ರೋತ್ಸಾಹಿಸಿದ್ರು. ಖಂಡಿತವಾಗಿ ಅವರ ಮೂಲಕ ದೇವರೇ ನಿಮ್ಮ ಸಂಗಡ ಮಾತಾಡಿದ್ರು. ಓಕೆ, ಅವರು ನಿಮ್ಮನ್ನು ಪ್ರೋತ್ಸಾಹಿಸಿದ್ರು, ಸೇವೆಗಾಗಿ ನೀವು ಮುಂದೆ ಹೋಗ್ಬೇಕಂತ ಹೇಳಿದ್ರು. ಓಕೆ, ನೀವು ಅದರ ನಂತರ ಯಾವ ಹೆಜ್ಜೆ ಇಟ್ರಿ? ಆವಾಗ ಏನಾಯ್ತಂದರೆ ಈಗ ಟ್ರೈನಿಂಗ್ ಹೋಗಬೇಕು. ವಿಶೇಷ ಏನಂದರೆ ನಾನು ಚೆನ್ನೈ ಹೋಗ್ಬಿಟ್ಟಿದ್ದೀನಿ ಟ್ರೈನಿಂಗ್ ಅಂತ. ನಮ್ಮ ಮನೆಯಲ್ಲಿ ನಾನು BTechಗೆ ಹೋಗ್ತಾ ಇದ್ದೀನಿ. BTech ಅಂದರೆ ಅವರು ಎಬ್ರಿವೇಷನ್ ಡಿಫ್ರೆಂಟ್ ಆಗಿತ್ತು, ಬಟ್ ನನ್ನ ಎಬ್ರಿವೇಷನ್ ಬ್ಯಾಚುಲರ್ ಆಫ್ ಥಿಯಾಲಜಿ, ಬಟ್ ಅವ್ರ ಎಬ್ರಿವೇಷನ್ ಡಿಫ್ರೆಂಟ್ ಆಗಿತ್ತು. ನಾನು ಹೋಗ್ತೀನಿ ಅಂದರೆ ಹೋಗು ಅಂತ ಹೇಳಿದ್ದಾರೆ. ಸೀಟ್ ನಾನು ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳಿದರೆ ಹೋಗು ಅಂತ ಹೇಳಿದ್ದಾರೆ. ನಾನು ಇಂಟರ್ವ್ಯೂಗೆ ಹೋಗಿದ್ದೀನಮ್ಮ. ಅಲ್ಲಿ ಅದೊಂದು ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಮರೆಯೋದಿಲ್ಲ. 1990 ನಾನು ಚೆನ್ನೈಯಲ್ಲಿ HBI ಹಿಂದೂಸ್ತಾನ್ ಬೈಬಲ್ ಇನ್ಸ್ಟಿಟ್ಯೂಟ್ಗೆ ಇಂಟರ್ವ್ಯೂಗೆ ಹೋಗಿದ್ದೇನಮ್ಮ. ಅಲ್ಲಿ ಫಸ್ಟ್ ಕ್ವಶನ್ ಒಂದು ನನ್ನನ್ನು ಕೇಳಿದ್ದಾರೆ ಅವರು. ಏನಂದರೆ, ದಾವೀದನ ಸ್ನೇಹಿತನು ಯಾರು, ಗೆಳೆಯ? ನನಗೇನು ಗೊತ್ತು, ಸಾಲ್ಮನ್ ಅಂತ ಹೇಳ್ಬಿಟ್ಟೆ. ಹೇಳಿದ್ರೆ ಹೌದಾ, ವೆರಿ ಗುಡ್ ಅಂತ ಹೇಳಿದೆ. ಆಮೇಲೆ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾರಮ್ಮ, ಎಲ್ಲ ಹಾಳವಾದಂಥ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ನಾನು ಎಲ್ಲದಕ್ಕೆ ಅಬ್ರಹಾಮ್, ಇಸಾಕ್, ಯಾಕೋಬು, ಪೇತರು, ಯೋಹಾನು ಏನೇನೋ ಕೇಳಿದನೋ 1.5 ವರ್ಷದಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ. ಫೈನಲಿ ಏನಂದರೆ ಎಲ್ಲರ ಹಂಗೆ ಆನ್ಸರ್ಸೆ. ಅದಕ್ಕೆ ಅವರು ನನ್ನ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ, ವೇಸ್ಟ್ ಫೆಲೋ ಅಂತ. ಯಾವಾಗ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ನಾನು ಹೊರಗಡೆಗೆ ಬಂದು ಒಂದು ಕಲ್ಲು ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಅಲ್ಲಿಯೋ ರೀತಿಯಲ್ಲಿ. ಅಲ್ಲಿ ಸೇವಕರು ತೃಣೀಕರಿಸ್ತಾ ಇದ್ದಾರೆ. ನೀನು ತೊದಲು ಮಾತವನು, ನೀನೇನು ಮಾಡ್ತೀಯಪ್ಪ, ಸೇವೆ ವಿಶ್ವಾಸಿಯಾಗಿರು ಇರು ಅಂತ ಅವರು ಗೇಲಿ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ಇವರು ವೇಸ್ಟ್ ಅಂತ ನಾನು ಇದು ಮಾಡಿಬಿಟ್ಟಿದೆ ಅಂತ ನಾನು ಅಳ್ತಾ ಇದ್ದರೆ, ನನ್ನ ಹಿಂದೆ ಒಬ್ಬ ವ್ಯಕ್ತಿ ಅಂದು ಕೈ ಹಾಕಿದ್ದಾರೆ. ಯಾಕೆ ಅಳ್ತಾ ಇದೆಯಪ್ಪ ಅಂತ ನೋಡಿದರೆ, ಅವರು ಆ ಕಾಲೇಜಿಯಲ್ಲಿ ಫೇಮಸ್ ಲೆಕ್ಚರರ್ ಅಂತ. ಅವರು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಪ್ರೊಫೆಸರ್ ಅಂತ. ಅವರು ಅರ್ಜುನ್ ರಾವ್ ಅವ್ರ ಹೆಸರು. ಅವ್ರು ಬಂದು ಯಾಕೆ ಅಳ್ತಾ ಇದೆಯೇ ಅಂತ ಕೇಳುವಾಗ ನಂದೆಲ್ಲ ಹೇಳಿದ್ದೀನಿ, ಹೀಗೆ ಆಯ್ತಂತ. ಅವರು ಸಾಕ್ಷಿಯನ್ನು ಕೇಳಿದ ನಂತರ ಅವರಿಗೆ ತುಂಬ ಸಂತೋಷ ಆಯಿತು. ಯಾರು ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದು ಬನ್ನಿ ಅಂತ ನನ್ನನ್ನು ಕೈ ಹಿಡಿದು ಕರ್ಕೊಂಡೋಗಿದ್ದಾರೆ ರಿಸೆಪ್ಷನ್ಗೆ. ಯಾರಪ್ಪ ಅಂದರೆ, ನಾವೇ ಸರ್. ಯಾಕೆ, ಎಲ್ಲ ರಾಂಗ್ ಆನ್ಸರ್ಸ್ ಹೇಳಿದ್ದಾನೆ ಸರ್. ಸೊ ವಾಟ್, ನೀವು ಆ ಹುಡುಗನ ಸಾಕ್ಷಿಯನ್ನು ಕೇಳಿದ್ದೀರಾ ನೀವು? ಇಲ್ಲ ಸರ್, ಕೇಳಿಲ್ಲ. ಸಾಕ್ಷಿಯನ್ನು ಕೇಳದೆ ನೀವ್ಯಾರು ಆತನು ವೇಸ್ಟ್ ಅಂತ ಕನ್ಕ್ಲೂಷನ್ ಕೊಳ್ಳೋಕ್ಕೆ? ನಾವಿಷ್ಟೆಲ್ಲ 3 floors ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ದೀವಿ. ಯಾಕೆ ಕಟ್ಟಿದ್ದೀವಿ? ಎಲ್ಲ ಗೊತ್ತಿದ್ದವರಿಗೆ ಟ್ರೈನಿಂಗ್ ಮಾಡಲ್ಲ. ಫಸ್ಟ್ ನಾವು ಸಾಕ್ಷಿಯನ್ನು ಕೇಳಿ ದೇವರು ಈ ವ್ಯಕ್ತಿನನ್ನು ಆರಿಸ್ಕೊಂಡಿದ್ದಾರಾ ಇಲ್ವಾ ಎಂಬುದು ನಾವು ಇದು ಮಾಡಿ ಅಂಥವ್ರನ್ನ ಟ್ರೈನಪ್ ಮಾಡಿದರೆ ಫ್ಯೂಚರಲ್ಲಿ ಅವರು ಒಳ್ಳೆ ಸೇವಕರಾಗ್ತಾರೆ. ಸೀಟ್ ಕೊಡಿ, ನಾನಿರ್ತೀನಿ ಗ್ಯಾರಂಟಿ ಅಂತ ಅವರೊಂದು ಫಾರ್ಮ್ ತಗೊಂಡೆಲ್ಲ ಫಿಲಪ್ ಮಾಡಿ ಅವರು ಸೈನ್ ಮಾಡಿ, ನಾನಿರ್ತೀನಿ ಈ ಹುಡುಗನಿಗೆ ಗ್ಯಾರಂಟಿ ಸೀಟ್ ಕೂಡ ಕೊಡಿಸುತ್ತೆ. ದೇವರ ಕಾರ್ಯ ನೋಡ್ರಿ, ಎಷ್ಟು ನನಗೆ ಫುಲ್ ಖುಷಿ ಆಯ್ತಮ್ಮ, ಫುಲ್ ಖುಷಿ ಆಯಿತು. ಆಮೇಲೆ ಅವರು ದಿನ 1 hour ಮನೆಗೆ ಅನ್ನಿ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. 66 ಬುಕ್ಸು ಸಾಮರೆ ಅಂತ ಹೇಳಿದಾರಮ್ಮ. ಡೈಲಿ ಹೋಗಿದ್ದೀನಿ. ದೇವ್ರ ಕೃಪೆಯಿಂದ ಫಸ್ಟ್ ಇಯರು ದೇವರು ನನಗೂ 2nd rank ಕೊಟ್ಟಿದ್ದಾರಮ್ಮ ಕಾಲೇಜಲ್ಲಿ. ನಿಜವಾಗಿ ಅದು ಯಾರು ಇಂಟರ್ವ್ಯೂ ಮಾಡಿ ನನ್ನನ್ನು ರಿಜೆಕ್ಟ್ ಮಾಡಿದಾರೋ ಅವರು ಬಂದು ಸಾರಿ ಸುಬ್ಬಾರಾವ್ ಅಂತ, ಅಯ್ಯೋಯ್ಯೋ ಪ್ಲೀಸ್ ಡೋಂಟ್ ಸೇ ಸಾರಿ, ಯಾಕಂದರೆ ಆವಾಗ ನನ್ನ ಸ್ಥಿತಿ ಆಗಿತ್ತು, ನನಗೇನು ಗೊತ್ತಿಲ್ಲ. ಅದು ದೇವ್ರ ಕೃಪೆ. ಆ ರೀತಿಯಲ್ಲಿ 4 years ಅಮ್ಮ ದೇವ್ರ ಕೃಪೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ 4 years ಮುಗಿಸ್ಕೊಂಡು ಕಂಪ್ಲೀಟ್ ಮಾಡಿದ್ದೆ. ಅದಾದ ನಂತರ ಎಷ್ಟು ಅವಕಾಶಗಳಂದರೆ ಹೈಯರ್ ಎಜುಕೇಷನ್ಗೆ, BDಗೆ, ಬ್ಯಾಚುಲರ್ ಆಫ್ ಡಿವಿನಿಟಿಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಸ್ಪಾನ್ಸರ್ಶಿಪ್ಗೆ ನಾವು ಓದಿಸ್ತೀವಿ, ನೀವು ಓದಿ ಅಂತ ನಾನು ಹೇಳಿದೆ. ಸಾಕಿದು
ನನ್ನ ಗುರಿ ಡಿಫ್ರೆಂಟ್ ಆಗಿದೆ, ಸಾಕಿದು ನಾನೀಗ ಇಮಿಡಿಯೇಟಾಗಿ ಸೇವೆಗೆ ಹೋಗಬೇಕು, ಹೈಯರ್ ಎಜುಕೇಷನ್ ಸಾಕು, ನನಗೆ ದೇವರು ಕಳಿಸಿದ್ದಾರೆ ಈಗ ಸಾಕಿದಂತ ನಾನು ಆವಾಗ ಮತ್ತೆ ಹಿಂತಿರುಗಿ ಹೈಯರ್ ಎಜುಕೇಷನ್ಗೆ ಹೋಗದೆ ಸೇವೆಗೆ. ಮತ್ತೆ ನೀವು ಎಲ್ಲಿ ರಾಯಚೂರಿಗೆ ವಾಪಸ್ ಬಂದ್ರ? ಅದು ಇನ್ನೊಂದು ಕತೆ ಅಮ್ಮ. ನಾನು ಯಾವ ಲೆಕ್ಚರರ್ ನನಗೆ ಸಪೋರ್ಟ್ ಮಾಡಿದಾರೋ ಆ ಲೆಕ್ಚರರ್ ಅವ್ರದ್ದು ವೈಜಾಗು ವಿಶಾಖಪಟ್ಟಣಂ ಅವ್ರದ್ದು, ಅವರಲ್ಲಿ ಸೇವೆ ಆರಂಭ ಮಾಡಿದ್ದಾರೆ. ಸುಬ್ಬರಾವ್ ನೀನು ಸ್ವಲ್ಪ ವೈಜಾಗ್ ಅಂದು ನನ್ನ ಸೇವೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದಾರಮ್ಮ. ನಾನು ಹೋಗಿದ್ದೀನಿ ಅಲ್ಲಿ 2 ಇಯರ್ಸ್ ಇದ್ದೀನಮ್ಮ. 2 ಇಯರ್ಸ್ ಇದ್ದರೆ ದೇವ್ರ ಕೃಪೆಯಿಂದ 2 ಒಳ್ಳೆ ಸಭೆಗಳಾಗಿದ್ದಾವೆ ಅಲ್ಲಿ ವಿಶಾಖಪಟ್ಟಣದಲ್ಲಿ. ಒಂದು ಫಂಕ್ಷನ್ಗೆ ಅಂತ ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ. ಒಂದು ಫಂಕ್ಷನ್ಗೆ ಸಂಡೇ ಇಲ್ಲೇ ಇದ್ದೀನಿ, ಚರ್ಚ್ಗೆ ಹೋಗಬೇಕು. ಇಲ್ಲಿ ಹತ್ತಿರ ಚರ್ಚಿ ಎಲ್ಲಿದೆ ಅಂತ ಕೇಳಿದರೆ ಈ ಸುತ್ತಮುತ್ತಲ ಒಂದು 50 ಹಳ್ಳಿಗಳಲ್ಲಿ ಒಂದೂ ಚರ್ಚ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ಆವಾಗ ನಾನು ತುಂಬ ಇದಾಯ್ತಮ್ಮ. ನಾನೀಗ ಅಲ್ಲಿ 500-600 ಇರುವಂಥ ಸಿಟಿಯಲ್ಲಿ ಈಗ 601 602 ಕಟ್ಟಿದ್ದೀನಿ, ಇನ್ನು ಕಟ್ಟಿದರೆ 603 ಆಗುತ್ತದೆ. ಅಲ್ಲಿ ನಾನು ಯಾಕೆ ಕರ್ನಾಟಕಕ್ಕೆ ಬಂದು ಫಸ್ಟ್ ಚರ್ಚ್ನ ಯಾಕೆ ನಾವು ಕಟ್ಟಬಾರದು ಎಂಬ ಒಂದು ಆಲೋಚನೆಯಿಂದ ನಾನು ವೈಜಾಗ್ನ ಅಲ್ಲಿ ಸೇವೆಲ್ಲ ಅವರಿಗೆ ಒಪ್ಪಿಸ್ಬಿಟ್ಟು ನಾನು ಕರ್ನಾಟಕಕ್ಕೆ ಸೇವೆಗೆ ಬಂದಿದ್ದೇನೆ. ಓಕೆ, ಮೊದಲದಾಗಿ ಎಲ್ಲಿ ಸೇವೆ ಪ್ರಾರಂಭಿಸಿದ್ರಿ? ಫಸ್ಟ್ ರಾಯಚೂರಲ್ಲಿ ನೀವು ಮೊದಲದಾಗಿ ಸೇವೆ ಯಾವ ರೀತಿಯಲ್ಲಿ ಪ್ರಾರಂಭಿಸಿದ್ರಿ ಮೊದಲನೇ? ಅದು ಫಸ್ಟ್ ಅಮ್ಮ 96 ನಿಜವಾಗಿ ಹೇಳಬೇಕಂದ್ರೆ ಡೈಲಿ ಬೆಳಗ್ಗೆ ಓಡಿದ್ರೆ ಸೈಕ್ಲಿಲ್ಲ ಏನೂ ಇಲ್ಲ, ಬಸ್ಗೆ ಚಾರ್ಜಿಗೆ ಇರ್ತಾ ಇರಲಿಲ್ಲ. ನಡ್ಕೊಂಡು ಡೈಲಿ 25 ಕಿಲೋಮೀಟರ್ ಆ್ಯಾವರೇಜ್ ಅಮ್ಮ, 25 ಕಿಲೋಮೀಟ್ರ್ ಹೋಗಿ ಸುವಾರ್ತೆಯನ್ನು ಸಾರೋದು. ಅನೇಕ ಸಾರಿ ನಿಜವಾಗಿ ಅದೆಲ್ಲ ಜ್ಞಾಪಕ ಬರ್ತಾಯಿದ್ರೆ ಈಗ ನನಗೂ ನೋವಾಗುತ್ತದೆ. ಅನೇಕ ಸಾರಿ ಹಸುವಾಗ್ತಾ ಇತ್ತು, ಯಾರಾದರೆ ಊಟ ಕೊಡ್ತಾರೇನೋ ಅಂತ ಅವ್ರ ಮನೆಗೆ ಹೋಗಿ ಅಮ್ಮ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳೋದು ನಾನು. ಯಾಕಂದರೆ ಏನಪ್ಪ ಮಗ ಊಟ ಆಯಿತಾ ಅಂತ ಯಾರಾದರೆ ಕೇಳ್ತಾರೇನೋ, ಊಟ ಕೊಡ್ತಾರೇನೋ ಅಂತ. 3 ಇಯರ್ಸ್ ಅಮ್ಮ, 3 ಇಯರ್ಸ್ ಲಂಚ್ ಎಷ್ಟೋ ದಿನಗಳು ಲಂಚ್ ಇಲ್ಲ, ನನಗೂ ಲಂಚ್ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ರಾತ್ರಿ ಅಂದಾಗ ಮನೆಯಲ್ಲಿ ಊಟ ಸಿಗೋದು. ಈ ರೀತಿಯಲ್ಲಿ 3 ಇಯರ್ಸ್ ನಾನು ಸೇವೆಯಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಯಾವಾಗಲೂ ನಿರುತ್ಸಾಹದಿಂದ ಹಿಂದಕ್ಕೆ ಹೋಗಬೇಕೆಂದ ಆಲೋಚನೆ ಬಂದಿಲ್ಲ. ಎಷ್ಟು ಕಷ್ಟ ಬಂದರೂ ಸಹ ನಿಮಗೆ ಅಂತ ಆಲೋಚನೆ ಬಂದಿಲ್ಲ. ನನಗೆ ಅನಿಸ್ತದೆ ನಿಮಗೆ ಯೇಸು ಕ್ರಿಸ್ತನ ಪ್ರೀತಿ ಅರಿವಾಗಿತ್ತು, ಅದಕ್ಕಾಗಿ ಇಂಥ ಕಷ್ಟಗಳನ್ನ ನೀವು ಯಾವತ್ತೂ ಸಹ ಯೋಚಿಸಲಿಲ್ಲ. ಓಕೆ, ಅದರ ನಂತರ 3 ವರ್ಷಗಳ ನಂತರ ಅದರ ನಂತರ ದೇವರು ಆ ಹಳ್ಳಿಯಲ್ಲಿ 2, ಆ ಹಳ್ಳಿಯಲ್ಲಿ 1 ಕ್ರಿಸ್ತನನ್ನು ಅಂಗೀಕರಿಸೋದು, ಅವ್ರ ಮುಖಾಂತರ ಅವ್ರ ಸಂಬಂಧಿಕರು ಹೀಗೆ ದೇವರು ಆಶ್ಚರ್ಯವಾಗಮ್ಮ. ನಾನು ರಾಯಚೂರು ಡಿಸ್ಟಿಕ್ಕಲ್ಲಿ, ಆಮೇಲೆ ಕೊಪ್ಪಳ, ಆಮೇಲೆ ಬಳ್ಳಾರಿ, ಆಮೇಲೆ ಯಾದಗಿರಿ ಡಿಸ್ಟಿಕ್ಕಲ್ಲಿ ನಾನು ಸೇವೆ ಮಾಡುವಂಥ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು 18 ಸಭೆಗಳನ್ನು ಕಟ್ಟುವಂಥ ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಆ ಸೇವೆಯಿಂದ 11 ಜನ ಸೇವಕರನ್ನು ಎಬ್ಬಿಸಿ ಅವ್ರನ್ನು ಸೇವಕರಾಗಿ ಕಳಿಸುವಂಥ ಸೌಭಾಗ್ಯ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನನ್ನ ಕುಟುಂಬ ಒಂದು ಸಭೆಯಾಗಿದೆ. ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಅವರು, ಆಮೇಲೆ ಎಲ್ಲರಮ್ಮ, ನಮ್ಮ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ನಂಬಿದಾರಮ್ಮ. ಆಮೇಲೆ ಫ್ರೆಂಡ್ಸ್ ಅಲ್ಲಿ ಅನೇಕರು. ಈ ರೀತಿಯಲ್ಲಿ ನಮ್ಮ ಕುಟುಂಬನೇ ಒಂದು ಸಭೆ ರೀತಿಯಲ್ಲಿ ಆಯಿತು. ಆಮೇಲೆ ದೇವ್ರ ಕೃಪೆಯಿಂದ ದೇವರು ಓಕೆ, ನಿಮ್ಮನ್ನು ದೇವರೊಂದು ಆರಿಸಿಕೊಂಡ್ರು. ಇಂಥ ಕಷ್ಟಗಳ ನಡುವೆ ಸಹ ದೇವರು ನಿಮ್ಮ ಮೂಲಕ ಅನೇಕ ಕಾರ್ಯಗಳನ್ನು ಮಾಡಬೇಕಿತ್ತು. ಆ ಒಂದು ದೇವರ ಉದ್ದೇಶ ನಿಮ್ಮ ಮೂಲಕ ನೆರವೇರುತ್ತಾ ಉಂಟು. ನಿಜವಾಗ್ಲೂ ಒಂದು ಅದ್ಭುತವಾಗಿದೆ ನಿಮ್ಮ ಸಾಕ್ಷಿ. ಓಕೆ ಪಾಸ್ಟರ್, ಇಂಥೆಲ್ಲ ಸಂಗತಿಗಳನ್ನು ನೀವು ಹಾದು ಹೋದ್ರಿ. ನಮಗೆ ನೀವು ಚಿರಪರಿಚಿತರು ನಿಮ್ಮ ಹಾಡುಗಳ ಮೂಲಕ. ಎಷ್ಟೋ ಒಂದು ಹಾಡುಗಳನ್ನು ನಾವು ಕೇಳಿದ್ದೇವೆ. ನಿಜವಾಗ್ಲೂ ಒಂದು ಹಾಡುಗಳನ್ನು ನಮ್ಮ ಆರಾಧನೆಯಲ್ಲಿ ಸಹ ನಾವು ಹಾಡ್ತೇವೆ, ಉತ್ತೇಜನವಾಗ್ತದೆ. ಈ ಹಾಡುಗಳು ಬರೆಯುವಂತೆ ಅಥವಾ ಹಾಡುವಂತೆ ನಿಮಗೆ ಅದು ಯಾವ ರೀತಿಯಲ್ಲಿ ಪ್ರೇರೇಪಣೆ ಆಯಿತು?
ನಾನು ನಿಮಗೆ ಹೇಳಿದ ರೀತಿಯಲ್ಲಿ ಚಿಕ್ಕ ವಯಸ್ಸಿನಿಂದ ನಾನು ಹಾಡುಗಳು ಹಾಡೋದಂದರೆ ತುಂಬ ಪ್ರೀತಿ. ಸೊ ನಾನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಅನಂತರ ಈ ಹಳೆ ಹಾಡುಗಳನ್ನು ಹಾಡ್ತಾ ಇರ್ತಾಯಿದ್ರೆ ಚರ್ಚಲ್ಲಿ ನನಗೂ ಏನು ಇವರನ್ನು ಹಳೇ ಕಾಲದ ಹಾಡುಗಳು ಹಾಡ್ತಾರೆ ಅಂತ ನಾನು ಸಿಂಪಲ್ ಟ್ಯೂನ್ಸಿಂದ ಹಾಡುಗಳನ್ನು ಅರಿದು ಹಾಡೋದು ಆರಂಭ ಮಾಡಿದ್ದೇನೆ. ನಿಮ್ಮಷ್ಟಕ್ಕೆ ನೀವು ಬರೀತಾ ಆಡ್ತಿದ್ರಿ? ಯಾವುದೋ ಒಂದು ಅದು ಇನ್ನೊಬ್ಬರು ಆಡ್ತಾರಾ ಇಲ್ವಾ ಎಂಬುದು ನನಗೆ ಬೇಕಾಗಿಲ್ಲ. ಬಟ್ ನಾನು ಬರೆಯೋದು ಒಂದು ಟೈಮ್ನ ಇಟ್ಕೊಂಡು ಹಾಡೋದು. ಆ ರೀತಿಯಲ್ಲಿ ನನಗೂ ಹಾಡುಗಳನ್ನು ಬರೀಬೇಕು, ಹಾಡಬೇಕು ಎಂಬ ಆಲೋಚನೆ ನನಗೂ ಆ ಹಳೆ ಹಾಡುಗಳು ಅವೇ ಯಾವಾಗ ನೋಡಿದ್ರೂ ಸೇಮ್ ಹಾಡೇ ವಾರ ಸೇಮ್ ಹಾಡೇ ಆಡ್ತಾಯಿದ್ರು. ಯಾಕೆ ಹೊಸ ಹಾಡು ಹೋಗಲ್ಲ ಈ ಚರ್ಚಸ್ನಲ್ಲಿ, ಇವರು ಯಾವಾಗ ನೋಡಿದ್ರೆ ಅದೇ ಹಾಡ್ತಾರೆ ಎಂಬ ಒಂದು ಆಲೋಚನೆ. ಆ ರೀತಿಯಲ್ಲಿ ಈ ಹಾಡುಗಳನ್ನು ಬರೆಯೋ ಒಂದು ಆಲೋಚನೆ ನನಗೂ ಆಗಿ ಬಂತು. ಓಕೆ, ಆ ಮೂಲಕ ನೀವು ಅನೇಕ ಹಾಡುಗಳನ್ನು, ಕ್ಯಾಸೆಟ್ಗಳನ್ನು ನಿಮ್ಮ ಮೂಲಕ ದೇವರು ಬರುವಂತೆ ಸಹಾಯ ಮಾಡಿದರು. ಈ ಒಂದು ಕಾರ್ಯಕ್ರಮ, ಇದು ನನ್ನ ಹಾಡಿನ ಮೂಲಕ ನಿಮ್ಮ ಸಾಕ್ಷಿ ಖಂಡಿತವಾಗಿ ವೀಕ್ಷಕರು ನೀವು ಸಹ ನೋಡ್ಬೋದು. ಇದು ನನ್ನ ಹಾಡಿನ ಮೂಲಕ ಯಾವ ರೀತಿಯಾಗಿ ದೇವರವರನ್ನು ನಡೆಸಿದರು ಎಂಬುದಾಗಿ. ಪಾಸ್ಟರ್, ನಿಮಗೆ ಇಂಥ ರೀತಿಯಲ್ಲಿ ನಿಮ್ಮ ಸೇವೆ ಪ್ರಾರಂಭವಾಯಿತು, ನೀವು ಮುಂದೆ ಹೋದ್ರಿ. ಮತ್ತು ನಿಮ್ಮ ಒಂದು ವೈವಾಹಿಕ ಜೀವಿತದ ಬಗ್ಗೆ ಹೇಗೆ ಪಾಸ್ಟರ್, ನಿಮ್ಮ ಮದುವೆ ಜೀವಿತ ಬಗ್ಗೆ? ನಿಜವಾಗಿ ಅದೊಂದು ಅದ್ಭುತ. ಯಾಕಂದರೆ ನಾನು ವೈಜಾಗಿಂದ ಬಂದಿದ್ದೀನಿ, ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ಭಾರತಿ ಎಂಬ ಒಬ್ಬ ಹುಡುಗಿ, ಆಕೆಯೂ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾಳೆ. ಆಕೆಗೆ ಮ್ಯಾರೇಜ್ ಏಜ್ ಅಂತೂ 19 ಇಯರ್ಸು. ಹುಡುಕಾಡ್ತಾ ಇದ್ದಾರೆ. ಅವರಪ್ಪ ಹುಡುಕಾಡ್ತಾ ಇದ್ದರೆ, ಒಳ್ಳೆ ಜಾಬ್ ಹೋಲ್ಡರ್ಸ್ನನ್ನು ಹುಡುಕಾಡ್ತಾ ಇದ್ದರೆ, ಈಕೆ ಹೇಳೋದಂತ, ಇಲ್ಲ ದೇವರು ನನಗೆ ದರ್ಶನ ಕೊಟ್ಟಿದ್ದಾರೆ, ಸೇವೆಯಲ್ಲಿ ನನ್ನನ್ನು ಉಪಯೋಗಿಸ್ತಾರಂತ ಅಂತ ಯಾವ ಸಂಬಂಧ ಅಂದ್ರೂ ಅದು ಕೆಡಿಸೋದೆ. ನನಗೆ ಬೇಡ, ನಾನು ಸೇವೆಗೆ ಉಪಯೋಗಿಸ್ತಾನಂತ ದರ್ಶನದಲ್ಲಿ ದೇವರು ನನ್ನ ಹತ್ರ ಮಾತಾಡಿದ್ದಾರೆ ಅಂತ. ಅವ್ರ ಅಪ್ಪನಿಗೆ ತುಂಬ ಕೋಪ ಬಂತು. ನನ್ನ 4-5 ಸಂಬಂಧಗಳನ್ನು ತಂದಿದ್ದಾರೆ, ಈಕೆ ಬೇಡ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಅವರು ಕೈ ಬಿಟ್ಟುಬಿಟ್ಟಿದ್ದಾರೆ. ಯಾವಾಗ ಅವ್ರು ಕೈ ಬಿಟ್ಟಿದ್ದಾರೋ ಆ ವಾರನೇ ನಾನು ಸಿಕ್ಕಿಬಿಟ್ಟಿದ್ದೀನಿ. ಆಮೇಲೆ ಅವರು ರಾಯಚೂರಿಗೆ ಬರುವಾಗ ನಾನು ಅಲ್ಲಿ ಕಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಏನೋ ಹುಡುಗ ಈ ಏಜಲ್ಲಿ ಹಾಗೆಲ್ಲ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲ ಅವರು ಸೇವೆ ಮಾಡ್ತಾನೆ, ಈಗ ಕ್ರಿಸ್ತನ ಸೇವೆ ಅವ್ರ ಅಮ್ಮ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಹಾಗೆ ಅಂದರೆ ಹಾಗೆ ಅದು ಸಂಬಂಧ ಕೂಡಿಸುತ್ತಮ್ಮ. ಆಮೇಲೆ ಅವರು ಬಂದು ಕೇಳಿದಾರಮ್ಮ. ಅವರು ಕೇಳುವಾಗ ನಾನು ಒಂದು ಹೇಳಿದ್ದೀನಿ, ಫಸ್ಟು ನಿಮ್ಮ ಮಗಳಿಗೆ ಹೇಳಿ ನನಗೂ ತೊದಲಿದೆ ಅಂತ ಸ್ಪಷ್ಟವಾಗಿ ಹೇಳಿ, ಆಮೇಲೆ ರಹಸ್ಯಗಳು ಏನೂ ಬೇಡ, ನಮಗೇನೂ ಇಲ್ಲ, ಆಸ್ತಿ ಇಲ್ಲ. ಯಾಕಂದರೆ ಅವ್ರಿಗೆ ಆಸ್ತಿ ಇತ್ತು, ನಮಗೇನೂ ಆಸ್ತಿ ಇಲ್ಲ, ಏನೂ ಇಲ್ಲ. ಇವಾಗ ನನ್ನ ಸ್ಥಿತಿ ಚಾರ್ಜಿಗೆ ಇಲ್ಲ. ನಾನೆಲ್ಲ ಫ್ರ್ಯಾಂಕಾಗಿ ಹೇಳಿ, ಮತ್ತೆ ಹೋಗಿ ನೀವು ಈ ವಿಷಯ ಹೇಳುವ ಅಂದರೆ ಅವ್ರು ಹೇಳಿಲ್ಲ. ಅಲ್ಲಿ ಹೇಳಲಿಲ್ಲ. ಹೇಳಿದ್ರೆ ಮತ್ತೆ ತೊದಲಿರುವವರು ನನಗೆ ಬೇಡ ಅಂದರೆ ಮಗಳಿಗೆ ಮ್ಯಾರೇಜ್ ಆಗಲ್ಲ ಅಲ್ವಾ, ಮತ್ತು ಲೇಟ್ ಆಗ್ತಾಯಿದೆ ಅಂತ ಅವರು ಒಪ್ಪಿಬಿಟ್ಟಿದ್ದಾರೆ. ನಾನು ಆ ಹುಡುಗಿನನ್ನು ನೋಡಲಿಲ್ಲ. ನಮ್ಮ ಮಾಮನನ್ನು ಪಾಸ್ಟರ್ನನ್ನು ಕಳಿಸಿದ್ದೀನಿ ಅಷ್ಟೇ. ನಾನು ಫಸ್ಟ್ ನನ್ನ ಹೆಂಡತಿನನ್ನು ಯಾವಾಗ ನಾನು ನೋಡಿದ್ದೀನಿ ಅಂದರೆ ಎಂಗೇಜ್ಮೆಂಟಲ್ಲಿ. ಅದರ ಮಧ್ಯದಲ್ಲಿ ನೀವು ಯಾವತ್ತು ಕಾಂಟ್ಯಾಕ್ಟ್ ಮಾಡಲಿಕ್ಕೆ? ಏನಿಲ್ಲ, ನಥಿಂಗ್. ಫೋಟೋನು ನೋಡಿಲ್ಲ ಅಂದರೆ ನಿಮಗದು ಆಶ್ಚರ್ಯವಾಗಿರುತ್ತೆ. ಫೋಟೋನು ಓಕೆ. ಎಂಗೇಜ್ಮೆಂಟ್ ದಿನ ಎಂಗೇಜ್ಮೆಂಟು ಆಯಿತು, ಮ್ಯಾರೇಜ್ ಆಯಿತು. ನಾನು ಹೇಳಿದ್ದೀನಿ, ಅಮ್ಮ ನಿಮ್ಮಪ್ಪ ಹೇಳಿದಾರಾ ನನಗೂ ತೊದಲಿದೆ ಅಂತ ಹೇಳಿದ್ರೆ, ಇಲ್ಲ ಹೇಳಿಲ್ಲ. ಓಕೆ ಸಮಸ್ಯೆ ಇಲ್ಲ, ಇವಾಗಾದ್ರೂ ಪರವಾಗಿಲ್ಲ, ಸಮಯ ಇದೆ ಇನ್ನು. ಈಗ ನನಗೂ ಈ ಸಮಸ್ಯೆ ಇದೆ, ನನಗೂ ಏನೂ ಇಲ್ಲ, ಈಗ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನೀವು ಮದುವೆ ಆದ ನಂತರ ಯಾವ
ಗುಡಿಸಲಲ್ಲಿ ಇರಬೇಕಾಗುತ್ತದೋ ಈ ಬಿಲ್ಡಿಂಗಿಂದ ಬಂದು ಅಂದರೆ ಆಕೆ ಒಂದೇ ಉತ್ತರ ಕೊಟ್ಟಿದ್ದಾಳೆ, ದೇವರು ನನ್ನನ್ನು ಸೇವೆಗೆ ಉಪಯೋಗಿಸ್ತಂತ ದರ್ಶನದಲ್ಲಿ ಹೇಳಿದ್ದಾರೆ. ನೀವು ಸೇವಕರು ಸಾಕು ಅಷ್ಟೇ, ಇನ್ನೇನು ಬೇಡ, ಇನ್ನೇನು ಮಾತಾಡೋದು ಬೇಡ ಅಷ್ಟೆ. ಆಕೆ ಆವಾಗ ಏನು ಹೇಳಿದಾಳೋ ಇವತ್ತುವರೆಗೂ ಅದೇ ಪಾಯಿಂಟಲ್ಲೇ ಇದೆ. ನಿಮಗೊಂದು ದೇವರ ಒಂದು ಗಿಫ್ಟೆಡ್ ಅಷ್ಟೇ ನಮ್ಮ ಅಷ್ಟೇ ದೇವರ ಆಶೀರ್ವಾದ. ನಿಜವಾಗಿ ನನಗೂ ಆಶೀರ್ವಾದವಾದಂಥ ಹೆಂಡತಿಯನ್ನು. ಯಾಕಂದ್ರೆ ಎಷ್ಟೋ ಮಂದಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ತುಂಬಾ ರೀತಿಯಂತಹ ಅಂದರೆ ಆ ರೀತಿಯಾಗಿರಬೇಕು, ಈ ರೀತಿಯಾಗಿರಬೇಕು ಎಂಬುದಾಗಿ ಅಂಥದ್ರಲ್ಲಿ ದೇವರಿಗಾಗಿ ಒಪ್ಪಿಸಿಕೊ ನಿಜವಾಗ್ಲೂ ಅವರೊಂದು ಮಾದರಿಯಾಗಿದ್ದಾರೆ ನಿಮ್ಮ ಪತ್ನಿ. ನೀವು ನಿಜವಾಗ್ಲೂ ಅವರು ಆಶೀರ್ವಾದಿತ ಪತ್ನಿ ನಿಮಗೆ ಖಂಡಿತವಾಗಿ. ಓಕೆ, ನಿಮ್ಮ ಮಕ್ಕಳ ಬಗ್ಗೆ ಫಸ್ಟ್. ನನಗೀಗ ಇಬ್ಬರು ಮಕ್ಕಳಮ್ಮ. ದೊಡ್ಡವನೀಗ ಇಂಜಿನಿಯರಿಂಗ್ 3rd ಇಯರ್ ಓದ್ತಾ ಇದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಚಿಕ್ಕವನು 10th ಕ್ಲಾಸು. ಓಕೆ, ನಿಮ್ಮದೊಂದು ಆಶೀರ್ವಾದಿತ ಕುಟುಂಬ. ಹೌದಮ್ಮ. ದೊಡ್ಡ ಮಗ ಹೆಸರು ಆಶೀರ್ವಾದ್, ಚಿಕ್ಕ ಮಗ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್. ನಿಜವಾಗಿ ಅವರಿಬ್ಬರು ನನಗೂ ದೇವರು ಕೊಟ್ಟಿದ್ದಂಥ ವರಗಳು. ಯಾಕಂದರೆ ಇವತ್ತು ನಾನು ಎಲ್ಲಿಗೆ ಹೋಗಿದ್ರೂ ಅವರು ಸೇವೆಯಲ್ಲಿದ್ದಾರೆ, ಅವರು ಓದ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಸೇವೆಯಲ್ಲಿ ಹಾಡುಗಳು ಹಾಡೋದು, ವಾಕ್ಯ ಹೇಳೋದು ಎಲ್ಲದರಲ್ಲಿ ಸಿದ್ಧವಾಗಿದ್ದಾರೆ. ಇವಾಗ ಕುಟುಂಬವಾಗಿ ನೀವು ಸೇವೆ ಮಾಡ್ತೀರಿ, ಮಕ್ಕಳನ್ನು ಸಹ ದೇವರ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಿಮ್ಮ ಪತ್ನಿಯ ಬಗ್ಗೆ ಹೇಳುವಾಗ ನಿಜವಾಗ್ಲೂ ಎಲ್ಲರಿಗೆ, ನಮ್ಮಂತ ಎಲ್ಲರಿಗೆ ಅವರು ಖಂಡಿತವಾಗಿ ಮಾದರಿಯಾಗಿದ್ದಾರೆ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಅವರಲ್ಲಿ ಇಲ್ಲ. ದೇವರು ಏನು ಹೇಳಿದ್ರು ಅದನ್ನು ಅವರು ವಿಧೇಯರಾಗಿ ಒಪ್ಪಿಕೊಂಡ್ರು. ಈ ದಿನದಲ್ಲಿ ನಿಮ್ಮನ್ನು ಎಷ್ಟೋ ಒಂದು ಜನರು ದೇಶ ವಿದೇಶಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ. ಈಗ ಒಂದು ಹೇಳೋದಾದ್ರೆ ಅವರು ಹೇಳ್ಬೋದು, ಆ ಸಮಯದಲ್ಲಿ ಅಂತ ಒಂದು ಯಾವುದೇ ನೀವು ಸ್ಥಿತಿಯಲ್ಲಿ ಇರಲಿಲ್ಲ, ಸಾಮಾನ್ಯವಾಗಿದ್ರಿ. ಆದರೆ ಒಂದು ದಿನಗಳಲ್ಲಿ ಎಲ್ಲರೂ ನಿಮ್ಮನ್ನು ಗುರುತಿಸ್ತಾರೆ. ಅದು ದೇವರು ಅವರಿಗೆ ಕೊಟ್ಟಂತ, ನೀವು ಸಹ ಅವರಿಗೆ ನೀವು ಒಂದು ಆಶೀರ್ವಾದಿತ ಗಿಫ್ಟ್ ಥರ ನಿಮ್ಮನ್ನು ಸಹ ಗಿಫ್ಟ್ ಹೇಳ್ಬೋದು. ಅವರು ಸಹ ನಿಮಗೆ ದೇವರು ಕೊಟ್ಟಂತ ಒಂದು ಪ್ರೇಷಿಯಸ್ ಗಿಫ್ಟ್. ದೇವರಿಗೆ ಸ್ತೋತ್ರ. ಒಬ್ಬ ಸೇವಕನಿರಲಿ, ಇನ್ನೊಬ್ಬರು ಇರಲಿ, ಮನೆಯಲ್ಲಿ ಸಂತೋಷ ಇಲ್ಲ ಅಂದರೆ, ಆ ಮನೆಯಲ್ಲಿ ಸಹಕಾರ ಇಲ್ಲ ಅಂದರೆ, ಆ ಮನೆಯಲ್ಲಿ ಒಗ್ಗಟ್ಟಿಲ್ಲ ಅಂದರೆ ನಾವೇನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ನಾವು ಎಲ್ಲಿಗೆ ಹೋಗಿದ್ರು, ಇವಾಗ ನಾನು ಎಲ್ಲಿಗೆ ಹೋಗಿದ್ರು ಹ್ಯಾಪಿಯಾಗಿರ್ತೀನಿ, ನಗ್ತಾ ಫುಲ್ ಖುಷಿಯಾಗಿರ್ತೀನಿ. ಯಾಕಂದರೆ ಹಿಂದೆ ಪ್ರೇಯರ್ ಜನ್ರೇಟ್ ಆಗ್ತಾ ಇರ್ತದೆ ನನ್ನ ಮನೆಯಲ್ಲಿ. ನಿಜವಾಗಿ ನನ್ನ ಹೆಂಡತಿ, ನಮ್ಮ ಅತ್ತೆ ಮೊಣಕಾಲು ಹಾಕಿದರೆ 4 hours ಇರ್ತಾಳೆ. ಅದೇ ಅಭ್ಯಾಸ ನಾನು ಹೆಂಡತಿಗೂ ಅಂತೂ ಮೊಣಕಾಲ ಹಾಕಿದರೆ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಸೊ ಉಪವಾಸದ ಒಂದು ಪ್ರಾರ್ಥನೆ ಸಮಯ ಇದೆ ಅಂದರೆ, ಇಷ್ಟುವರೆಗೆ ನಮ್ಮ ಮನೆಯಲ್ಲಿ ಒಂದು ಟಿ ವಿ ಅಥವಾ ಇನ್ನೊಂದು ಯಾವುದೂ ಇಲ್ಲ. ಅಂದರೆ ಟಿ ವಿ ನೋಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಬೇಕು ಅಂತ ನನ್ನ ಹೆಂಡತಿನೂ ಕೇಳಿಲ್ಲ, ನನ್ನ ಮಕ್ಕಳು ಕೇಳಿಲ್ಲ ಇಷ್ಟುವರೆಗೆ. ನಿಜವಾಗಿ ಅದು ಹ್ಯಾಪಿಯಾಗಿದ್ದೀವಿ ನಾವು. ಹ್ಯಾಪಿಯಾಗಿದ್ದೀವಿ, ದೇವರಲ್ಲಿ ಸಂತೋಷವಾಗಿದ್ದೀವಿ ನಾವು. ಆಮೇಲೆ ಕುಟುಂಬ ಸಂತೋಷವಾಗಿದ್ದೀನಿ. ಯಾಕಂದರೆ ನಾನು ಎಲ್ಲರಿಗೂ ಹೇಳೋದದೇ, ಫಸ್ಟ್ ನಮಗೆ ದೇವರು, ಸೆಕೆಂಡ್ ಕುಟುಂಬ ಇಂಪಾರ್ಟೆಂಟು, ಆಮೇಲೆ ಸೇವೆ ಮೂರನೇದು. ಸೊ ಇವತ್ತು ನಾವು ಕುಟುಂಬವಾಗಿ ಸಂತೋಷವಾಗಿದ್ದೀವಿ ಸೇವೆಯಲ್ಲಿ. ನಿಮ್ಮ ಸೇವೆ ಅಂದರೆ ನೀವು ಗಂಡ ಹೆಂಡತಿ ಒಂದು ಮಾದರಿಯಾಗಿದ್ದೀರಿ ಅನೇಕರಿಗೆ. ಒಳ್ಳೆ ಹೆಂಡತಿ ಅಮ್ಮ, ನಾನು ಎಷ್ಟು ಸಾರಿ ಹೇಳಿದ್ರು ಸಾಕಾಗಲ್ಲ. ಅದು ಅವರನ್ನು ಹೇರಳವಾಗಿ ಆಶೀರ್ವದಿಸಲಿ. ಓಕೆ, ಈಗ ನೀವು ಎಲ್ಲಿ ಸೇವೆ ಮಾಡ್ತಿದ್ದೀರಿ ಪ್ರೆಸೆಂಟ್ ಆಗಿ? ನೀವು ಎಲ್ಲಿ? ಈಗ ನಾನಮ್ಮ ಇಂಡಿಯನ್ ಬ್ಯಾಪ್ಟಿಸ್ಟ್ ಸೊಸೈಟಿ, ಆ ಚರ್ಚ್ ಮುಖಾಂತರನೇ ನಾನು ಫಸ್ಟು ದೇವರ ವಾಕ್ಯವನ್ನು ಕೇಳಿದ್ದು. ಇಂಡಿಯನ್ ಬ್ಯಾಪ್ಟಿಸ್ಟ್ ಸೊಸೈಟಿ, ಆ ಚರ್ಚ್ ಮುಖಾಂತರನೇ ನಾನು ಫಸ್ಟು ವಾಕ್ಯವನ್ನು ಕೇಳಿದ್ದೀನಿ. ಅದನ್ನ BTHಗೆ ನನಗೂ ಸೀಟು ಸಿಕ್ಕಿದ ನಂತರ, ಅದೇ IBS ಸಂಸ್ಥೆಯವರೇ ಸೀಟು ಸಿಕ್ಕಿದ ನಂತರ ನನಗೆ ಸ್ಪಾನ್ಸರ್ ಆಗಿದ್ದಾರೆ. ಎಲ್ಲ ಖರ್ಚು ಅವರೇ ಕಟ್ಟು 4 years. ಅದು ಆದ ನಂತರ ನಾನು IBS ವೈಜಾಗಿಂದ ಅಂದಮೇಲೆ IBS ಅಲ್ಲೇ ನಾನು ಸೇವಕನಾಗಿ, ಆದ ನಂತರ ಕೆಲವು ವರ್ಷಗಳಾದ ನಂತರ ಸೂಪರ್ವೈಸರ್ ಆಗಿ, ಆದ ನಂತರ ಈಗ ಹೆಡ್ ಆಫೀಸಲ್ಲಿ
ಚರ್ಚ್ ಡೆವಲಪ್ಮೆಂಟ್ ಡೈರೆಕ್ಟರ್ ಆಗಿ ದೇವರು ನನ್ನನ್ನು ಹೆಡ್ ಆಫೀಸಲ್ಲಿ ಇಟ್ಟಿದ್ದಾರೆ. ಸೇಮ್ ಸಂಸ್ಥೆ, ಒಂದೇ ಸಂಸ್ಥೆ. ಯಾವ ಚರ್ಚಿಂದ ನಾನು ಕ್ರಿಸ್ತನನ್ನು ಅಂಗೀಕರಿಸಿದನೋ ಈಗ ಆ ಚರ್ಚಿಗೆ ಸಂಬಂಧಪಟ್ಟದ ಹೆಡ್ ಆಫೀಸಲ್ಲಿ ದೇವರು ಅಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಪ್ರೈಸ್ ಗಾಡ್. ಓಕೆ, ನಿಮ್ಮದೊಂದು ಸಾಕ್ಷ್ಯದ ಅದ್ಭುತವಾಗಿತ್ತು. ಅನೇಕ ಸಂಗತಿಗಳು ನೀವು ಹಂಚ್ಕೊಂಡ್ರಿ ಪಾಸ್ಟರ್. ಅನೇಕ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಹೆಚ್ಚಾಗಿ ಒಂದು ದೇವಸೇವಕರಿಗೆ ಮುಂದೆ ಹೋಗಲಿಕ್ಕೆ ಪ್ರೋತ್ಸಾಹದ ಕೊರತೆ ಉಂಟು. ಎಷ್ಟು ಯೌವನಸ್ಥರಿಗೆ ಕೀಳರಿಮೆ ಉಂಟು, ನನ್ನಿಂದ ಸಾಧ್ಯವೆಂಬುದಾಗಿ ನೀವೇ ಹೇಳ್ತೀರಿ. ನಾನು ಮಾತಾಡುವಾಗ ಅಂದರೆ ನನಗೆ ಸ್ಪಷ್ಟ ಮಾತಾಡಲಿಕ್ಕೆ ಬರ್ತಿರಲಿಲ್ಲ ಎಂಬುದಾಗಿ ನಿಮಗೆ ಸಹ ಅನೇಕರು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಅಂದರೆ ಒಂದು ಎನ್ಕರೇಜ್ ಮಾಡೋದು ಬಿಟ್ಟು ನಿಮ್ಮನ್ನು ಡಿಸ್ಕರೇಜ್ ಮಾಡಿದರು. ಆದರೂ ಸಹ ದೇವರ ಕೃಪೆ ನಿಮ್ಮ ಸಂಗಡ ಇದ್ದ ಕಾರಣ ನೀವು ಇಷ್ಟು ಮುಂದೆ ಬರುವಂತೆ ಸಹಾಯ ಮಾಡಿದರು. ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ವೀಕ್ಷಕರಿಗೆ ಒಂದು ಹೇಳ್ತೀನಿ, ಒಬ್ಬ ವ್ಯಕ್ತಿ ದೇವರಲ್ಲಿ ಬೆಳೆಯಬೇಕು ಎಂಬ ಆಶೆ ಇರುತ್ತದೆ. ಆದರೆ ಆ ಆಶೆಗೆ ಅಡ್ಡಿಯಾಗಿ 3 ಎಸ್ಗಳು ಅರ್ಥ ಇರ್ತವೆ ಯಾವಾಗಲೂ. ಫಸ್ಟ್ ಎಸ್ ಫಾರ್ ಸಿನ್. ಈ ಪಾಪ ಅಂದರೆ ಆಜ್ಞೆಯನ್ನು ಅತಿಕ್ರಮಿಸೋದೇ ಪಾಪ. ನಾವು ದೇವರ ವಾಕ್ಯವನ್ನು ನಾವು ಓದಿ ಅದು ನಾವು ಅಧ್ಯಯನ ಮಾಡಿ ಅದು ಅನುಸರಿಸಲಿಲ್ಲ ಅಂದರೆ ಆಜ್ಞೆಯನ್ನು ಅತಿಕ್ರಮಿಸೋದೆ, ಮೀರೋದೆ ಪಾಪ. ಇದು ಏನು ಮಾಡುತ್ತದೆ ಅಂದರೆ ನಮ್ಮನ್ನು ದೇವರಿಂದ ದೂರವಾಗಿ ತಳ್ಳುತ್ತದೆ. ಎರಡನೇ ಎಸ್ ಸೆಲ್ಫಿಶ್ನೆಸ್. ಸ್ವಾರ್ಥ. ನಂದು, ನನಗೂ, ನಾನು, ಅಹನಿಗೆ ಆಕಾರ, ಅಹಂಕಾರ. ದೇವರ ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗೆ ಆತನ ಕೃಪೆಯನ್ನು ತೋರ್ತಾರೆ. ಸೊ ಈ ಸೆಲ್ಫಿಶ್ ಇರೋದರಿಂದ, ಸ್ವಾರ್ಥ ಇರೋದರಿಂದ ನಾವು ದೇವರಿಂದ ಮಾತ್ರನೇ ಅಲ್ಲ ದೂರ ಆಗೋದು, ನಮ್ಮ ಸಂಬಂಧಿಕರಿಂದ, ಸ್ನೇಹಿತರಿಂದನೂ ದೂರ ಆಗ್ತೀವಿ. ಈಗ 3ನೇ ಎಸ್ ಏನಂದರೆ ಇದು ಭಾಳ ಇಂಪಾರ್ಟೆಂಟ್. ಸೀಯಿಂಗ್ ಅವರ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ ಫ್ರಂಟ್ ಆಫ್ ಅಸ್. ನಮ್ಮ ಮುಂದೆ ಇದ್ದಂಥ ಸಮಸ್ಯೆಗಳನ್ನು ನೋಡೋದ್ರ ಮುಖಾಂತರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಅದು ಆಗೋದಿಲ್ಲ. ಅದಕ್ಕಾಗಿಯೇ ನಮ್ಮ ಮುಂದೆ ಇದ್ದಂಥ ಸಮಸ್ಯೆಗಳನ್ನೇ ನೋಡ್ತಾ ಇದ್ದರೆ ನಾವು ಆ ಸಮಸ್ಯೆಗಳನ್ನು ಜಯಿಸೋದು ಅಸಾಧ್ಯ. ನಾವು ಯಾವಾಗಲೂ ಆ ಸಮಸ್ಯೆಗಿಂತ ಹೆಚ್ಚಾಗಿ ದೇವರನ್ನು ನೋಡುವಾಗ, ದಾವೀದನು ಫಿಲಿಸ್ತೀರಿಗೆ ಒಂದು ಆಧಾರವಾಗಿದ್ದಂಥ ಗೊಲ್ಯಾತನನ್ನು ಇಸ್ರಾಯೇಲರು ನೋಡ್ತಾ ಇರುವಾಗ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದ್ದಾನೆ. ಬಟ್ ದಾವೀದನು ಬಂದು ಸಮಸ್ಯೆಯಾದಂಥ ಗೊಲ್ಯಾತನನ್ನು ನೋಡಲಿಲ್ಲ, ದೇವರನ್ನು ನೋಡಿದ್ದಾರೆ. ಆಕಾಶವನ್ನ ಸಿಂಹಾಸನವು ಭೂಮಿನ ಪಾದಪೀಠವು. ದೇವರನ್ನು ನೋಡಿ ಆತನನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ಆಮೇಲೆ ಈ ಸಮಸ್ಯೆಯಾದಂಥ ಗೊಲ್ಯಾತನನ್ನು ನೋಡುವಾಗ ದೇವರ ಮುಂಚೆ ಈ ಗೊಲ್ಯಾತನು ಚಿಕ್ಕವನಾಗಿ ಕಾಣ್ತಾ ಇದ್ದಾನಲ್ವ. ಸೊ ಆತನನ್ನು, ದಾವೀದನು ಚಿಕ್ಕವನೇ ವಯಸ್ಸಲ್ಲಿ, ಆದ್ರೂ ಈ ಸಮಸ್ಯೆ ದೊಡ್ಡದಾದಂಥ ಸಮಸ್ಯೆಯನ್ನು ದಾವೀದನು ಸುಲಭವಾಗಿ ಜಯಿಸುವಂಥ, ಯಾಕಂದರೆ ದಾವೀದನು ಯುದ್ಧ ನಂದಲ್ಲ, ಯೆಹೋವನದೇ. ಇವತ್ತು ನಾನು, ನೀವು ಎಲ್ಲರೂ, ನಮ್ಮೆಲ್ಲರಿಗೆ ಈ 3 ಎಸ್ಗಳು ಅಡ್ಡಿಯಾಗಿರ್ತವೆ. ದಯವಿಟ್ಟು ನಾವು ದೇವರ ವಾಕ್ಯವನ್ನು ಕೇಳೋದು ಮುಖ್ಯ ಅಲ್ಲ, ಹೇಳೋದು ಮುಖ್ಯ ಅಲ್ಲ, ಅದು ನಾವು ಅನುಸರಿಸಿ ಆ ಕ್ರಿಸ್ತನನ್ನು ನಮ್ಮ ಜೀವಿತಗಳ ಮುಖಾಂತರ ತೋರಿಸೋಣ. ಎರಡನೇದು ಈ ಸ್ವಾರ್ಥವನ್ನು ಬಿಟ್ಟು, ಯಾಕಂದರೆ ನಮ್ಮ ರಾಜ್ಯಗಳನ್ನು ನಾವು ಕಟ್ಕೊಳ್ತಾ ಇಲ್ಲ, ದೇವರ ರಾಜ್ಯವನ್ನು ಕಟ್ತಾ ಇದ್ದೇವೆ. ಆ ಸ್ವಾರ್ಥವನ್ನು ಇಟ್ಟೋಣ. ಆಮೇಲೆ 3ನೇದು ಸಮಸ್ಯೆಗಳನ್ನು ನೋಡೋದು ಬೇಡ, ದೇವರನ್ನು ನೋಡೋಣ. ಆವಾಗ ಸಮಸ್ಯೆಗಳನ್ನು ಎದುರಿಸೋದು ಸುಲಭ ಆಗುತ್ತದೆ. ಆವಾಗ ನಾವು ದೇವರಿಗೆ ಹತ್ತಿರವಾಗಿರ್ತೀವಿ. ಇನ್ನು ಯಾಕಂದರೆ ತೊದಲು ಮಾತುಗಳು ಮಾತಾಡುವ ನನ್ನನ್ನು ಉಪಯೋಗಿಸ್ಕೊಳ್ಳುವಂಥ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ನಿಮ್ಮಲ್ಲಿ ಲೋಪ ಇರುತ್ತದೆ, ಇಲ್ಲಂತ ಹೇಳ್ತಾ ಇಲ್ಲ, ಆದರೆ ಲೋಪವನ್ನೇ ನೋಡಿ ನಾವು ಹಾಗೆ ಕೂಡಿದರೆ ನಾವು ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಬಟ್ ಲೋಪಗಳನ್ನೆಲ್ಲ ನಮ್ಮನ್ನು ಉಂಟು ಮಾಡಿದ ದೇವರನ್ನು ನೋಡುತ್ತಾ ಮುಂದಕ್ಕೆ ಹೋಗೋಣ. ಖಂಡಿತವಾಗಿ ದೇವರು ಎಲ್ಲರನ್ನೂ ಉಪಯೋಗಿಸ್ತಾರೆ. ಒಳ್ಳೆ ರೀತಿಯಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಪ್ರೋತ್ಸಾಹ ಮಾಡಿದ್ರಿ ಪಾಸ್ಟರ್. ನಾನು ನಿಮಗೆ ಕಡೆದಾಗ ಒಂದು ಪ್ರಶ್ನೆ ಕೇಳಿಗೆ ಬಯಸ್ತೇನೆ ಪಾಸ್ಟರ್. ನಿಮ್ಮ ಒಂದು ಮುಂದಿನ ನಿರೀಕ್ಷೆ ಏನಾಗಿದೆ, ಗುರಿ ಏನಾಗಿದೆ? ನಮಗೊಂದು ಗುರಿ ದೊಡ್ಡದಾಗಿದೆ ಅಮ್ಮ.
ಅದು ಯಾವ ರೀತಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ಇನ್ ಎ ವಾಕಬಲ್ ಡಿಸ್ಟೆನ್ಸ್ ದೇವರನ್ನು ಆರಾಧಿಸುವ ಗುಂಪಿರಬೇಕು. ಇದು ಕೇಳೋಕ್ಕೆ ಅಸಾಧ್ಯವಾಗಿ ಕಾಣ್ತಾ ಇದೆ. ನಾನು ನಂಬೋದೇನೆಂದರೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ದೇವರಿದ್ದಾರಲ್ವಾ ಎಂಬ ಒಂದು ದೃಢವಾದ ನಂಬಿಕೆ ಇದೆ. ಸೊ ಏನಂದರೆ ನಂದಾದಂಥ ಒಂದು ದರ್ಶನ, ಒಂದು ಗುರಿ, ಒಂದು ವಿಷನ್, ಅಂತ್ಯದರ್ಶನ ಅಂತಾರಲ್ವ, ಅದು ಎಲ್ಲ ಹಳ್ಳಿಗಳಲ್ಲಿ ದೇವರನ್ನು ಆರಾಧಿಸುವ ಗುಂಪಿರಬೇಕು. ನನಗೆ ಚರ್ಚ್ ಅಂದರೆ ಕಟ್ಟಡ ಅಲ್ಲ, ದೇವರನ್ನು ಆರಾಧಿಸೋ ಗುಂಪಿದ್ರೆ ಸಾಕು. ಅದಕ್ಕಾಗಿಯೇ ಇವತ್ತು ನಾವೇನೋ ಒಂಟಿಯಾಗಿ ಹೋಗಿ ಸೇವೆ ಮಾಡೋದು ಅದಲ್ಲ, ಎಲ್ಲರ ಹತ್ರ ಸೇರಿ ಜೊತೆಯಾಗಿ ಎಲ್ಲರೂ ಸಂಗಡ ಸೇರಿ ಸೇವೆಯನ್ನು ಮಾಡೋಣ, ಎಲ್ಲರೂ ಒಂದಾಗಿ ಮಾಡೋಣ. ಈ ರೀತಿಯಾದ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಯವನಸ್ಥರನ್ನು ಅವರಿಗೆ ತರಬೇತಿಯನ್ನು ಕೊಡುತ್ತಾ ಸೇವೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಮ್ಮ. ನಿಮ್ಮ ಮುಂದಿನ ಗುರಿಯಾಗಿದೆ ಹಳ್ಳಿಗಳಲ್ಲಿ ಸಹ ದೇವರನ್ನು ಆರಾಧಿಸುವಂಥ ಗುಂಪಿರಬೇಕು. ಖಂಡಿತವಾಗಿ ನಿಮ್ಮ ಒಂದು ಆಸೆ ಪ್ರಕಾರ ದೇವರು ನಿಮ್ಮ ಹೃದಯದಲ್ಲಿ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ನಿಮ್ಮ ಸೇವೆಯನ್ನು ದೇವರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ. ಇನ್ನೂ ಹೆಚ್ಚಾದ ಹಳ್ಳಿಗಳಿಗೆ, ರಾಜ್ಯಗಳಿಗೆ, ದೇಶ ವಿದೇಶಗಳಿಗೆ ದೇವರು ನಿಮ್ಮನ್ನು ಕೊಂಡೊಯ್ಯುವಂತಹ ಆಗಲಿ. ಅನೇಕ ಹಾಡುಗಳನ್ನು ನೀವು ಬರೆದಿದ್ದೀರಿ, ಅನೇಕ ಸಿಡಿಗಳು ನಿಮ್ಮ ಮೂಲಕ ದೇವರು ತರುವಂತೆ ಸಹಾಯ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಹಾಡುಗಳನ್ನು ನಿಮ್ಮ ಮೂಲಕ ದೇವರು ತರುವಂತಾಗಲಿ. ನಿಮ್ಮ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಯಾವುದರದ್ದು ಇಷ್ಟಾರ್ಥ ಇದೆಯೋ, ಯಾವ ಸೇವೆ ಮಾಡಬೇಕೆಂಬುದಾಗಿ ನೀವು ಬಯಸ್ತಿರೋ ಅದು ದೇವರು ನೆರವೇರಿಸಲಿ. ನಮ್ಮ ಆಸರೆ ಟಿವಿಗೆ ಬಂದು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಆಸರೆ ಟಿವಿಗಾಗಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಆಸರೆ ಟಿವಿಯ ತಂಡದ ಪರವಾಗಿ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಪಾಸ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಪಾಸ್ಟರ್ ಸುಬ್ಬರಾವ್ ಅವರ ಸಾಕ್ಷಿಯನ್ನು ಕೇಳ್ತಾ ಇದ್ದೀರಿ. ನಿಜವಾಗ್ಲೂ ಅದ್ಭುತವಾದಂಥ ಸಾಕ್ಷಿ. ಅವರು ಮಾತನಾಡುವಾಗ ತೊದಲು ಮಾತಿನವರಾಗಿರ್ಬೋದು, ಆದರೆ ದೇವರಲ್ಲಿ ಅಂತ ಯಾವುದೇ ಒಂದು ಇವರಿಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ದೇವರು ನೋಡುವುದಿಲ್ಲ. ಗಣನೆಗೆ ಬಾರದ ನಮ್ಮನ್ನು, ಯಾರು ಲಕ್ಷಿಸದ ನಮ್ಮನ್ನು ದೇವರು ಆರಿಸಿಕೊಂಡಾತನಾಗಿದ್ದಾನೆ. ಯಾಕಂದರೆ ದೇವರು ನೀತಿವಂತ ನುಡುಕಿ ರಕ್ಷಿಸುವುದಕ್ಕೆ ಬರಲಿಲ್ಲ, ಪಾಪಿಗಳ ನುಡುಕಿ ರಕ್ಷಿಸುವುದಕ್ಕೆ ಬಂದನು. 18ನೇ ವರ್ಷದಲ್ಲಿ ಯೇಸು ಸ್ವಾಮಿಯನ್ನು ಅವರನ್ನು ಕಂಡುಕೊಂಡರು. ಎಷ್ಟೋ ವರ್ಷಗಳಿಂದ ಅವರು ಹುಡುಕುತ್ತಿದ್ದಂಥ ಸತ್ಯವನ್ನು ಯೇಸು ಸ್ವಾಮಿ ಅವರಿಗೆ ತೋರಿಸಿಕೊಟ್ರು. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕು, ಯೇಸು ಸ್ವಾಮಿ ನಿಜವಾದ ರಕ್ಷಕನು ಎಂಬುದಾಗಿ ಈ ಒಂದು 18ನೇ ಪ್ರಾಯದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ ಅವರ ಜೀವಿತವು ಸಂಪೂರ್ಣ ಬದಲಾಯಿತು. ಎಷ್ಟೋ ಕಷ್ಟಗಳನ್ನು ಕ್ರಿಸ್ತನಿಗಾಗಿ ಅವರು ಸಹಿಸಿಕೊಂಡ್ರು, ಆದರೂ ಕ್ರಿಸ್ತನಿಗಾಗಿ ದೃಢವಾಗಿ ನಿಂತರು. ಈ ಒಂದು ದಿನಗಳಲ್ಲಿ ನೀವು ನೋಡ್ಬೋದು, ಅನೇಕ ಸಿಡಿಗಳು ಕರ್ತನು ಅವರ ಮೂಲಕ ತರುವಂತೆ ಸಹಾಯ ಮಾಡಿದ್ದು ಆತನ ಕೃಪೆಯಾಗಿದೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕ, ಈ ಒಂದು ಸಾಕ್ಷಿಯ ಮೂಲಕ ನಿಮ್ಮ ಜೀವಿತವನ್ನು ದೇವರು ಕಟ್ಟುವಂತಾಗಲಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ಯಾವತ್ತು ನಿಮ್ಮ ಬಲಹೀನತೆಗಳನ್ನು ಅಥವಾ ನಿಮ್ಮ ತೊಂದರೆಗಳನ್ನು ನೋಡಬೇಡಿ. ಯಾವುದಿದ್ದರೂ ಅದನ್ನು ಯೇಸು ಸ್ವಾಮಿ ಬಗೆಹರಿಸಲು ಪೂರ್ಣ ಶಕ್ತನಾಗಿದ್ದಾನೆ. ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದವನ್ನು ತರುವಂತಾಗಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗುವ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ಧನ್ಯವಾದಗಳು.